ಬಂಧುಗಳೇ, ನಾವೀಗ ಬಂದಿರೋದು ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಾಶಿ ಬೆಳಗಿ ಅಥವಾ ಕಾಜಿ ಬೆಳಗಿ ಅಂತಕ್ಕಂಥ ಒಂದು ಗ್ರಾಮದ ಸಮೀಪವಿರುವ ಸಾವಿರ ಕೊಳ್ಳದ ಸರ್ದಾರ. ಅಂದರೆ ಸುತ್ತಮುತ್ತಲು ಸುಂದರ ಪರಿಸರ, ಸುತ್ತಮುತ್ತಲು ಹತ್ತಾರು ಗುಡ್ಡ ಅಂತೀವಲ್ಲ ನಾವು, ಗುಡ್ಡ, ಎವರೆಸ್ಟ್ ಹಿಲ್, ಹಂಗು ಹತ್ತಾರು ಗುಡ್ಡಗಳು ಸುತ್ತಮುತ್ತಲು ಇರುವ ಒಂದು ತಾಣಕ್ಕೆ ಬಂದಿರುತ್ತೇವೆ. ಅಲ್ಲಿ ಸಾವಿರ ಕೊಳ್ಳಗಳು ಹರಿತಾ ಇವೆ. ಅಂತ ಸುಂದರ ತಾಣ ಸಾವಿರ ಕೊಳ್ಳದ ಸರ್ದಾರ ನೆನೆಸಿಕೊಂಡಿರುವ ಕಾಶಿ ಬೆಳಗಿ ಅಥವಾ ಕಾಜಿ ಬೆಳಗಿ ಅಂತಕ್ಕಂಥ ಗ್ರಾಮದ ಹತ್ತಿರ ಸಾವಿರ ಕೊಳ್ಳದ ಸರ್ದಾರ ದೇವಸ್ಥಾನ ಇರ್ತಕ್ಕಂಥ ಸ್ಥಳ ಬಹು ಅದ್ಭುತವಾದಂಥ ಸ್ಥಳ. ಅಲ್ಲೇ ದೇವರು ನಿಜವಾಗಿಯೂ ವಾಸ ಮಾಡುತ್ತಿದ್ದಾನೆ. ಕಾಶಿಲಿಂಗೇಶ್ವರ ದೇವರು ಅಲ್ಲೇ ಖಾಯಂ ಆಗಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾನೆ. ದೇವನಿಗೆ ನಿತ್ಯ ಸಾವಿರಾರು ಜನರು ದೇವಸ್ಥಾನ ಯಾವ್ದು? ಕಾಶಿಲಿಂಗೇಶ್ವರ ದೇವಸ್ಥಾನ ಗೀಡ ನಮಸ್ಕಾರಗಳನ್ನು ಹಾಕಿ ಸಾಕಷ್ಟು ಕರ್ಪೂರ ಅದರ ಸಾವಿರ ಕೊಳ್ಳಗಳಲ್ಲಿ ಎಲ್ಲವನ್ನು ಸಮ್ಮೇಳನ ಆಗೈತೆ. ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲಾ ಗುಡ್ಡ ಎಲ್ಲಿ ನೋಡ್ತಿ ಅಲ್ಲಿ ಸಾಕಷ್ಟು ಗುಡ್ಡ, ಕಾಡು ಗುಡ್ಡು. ಅಲ್ಲಿ ಒಂದು ಪವಾಡ ಎನ್ನಬಹುದು ಆ ದೇವಸ್ಥಾನದ. ಸೇರಂಗಿಲ್ಲ, ಯಾಕ ಎಲ್ಲಾ ಗುಡ್ಡದಿಂದ ಅಗದಿ ತಿಳಿಯಾದ ಬಸ್ಸದ ಇಲ್ಲಿ ಸಂಗ್ರಹ ಆಗ್ತತಿ. ಈ ಕೆರೆ ಕಣ್ಣೊಳ್ಳಿ ಏರಿಯಾದಾಗದ, ಕಣ್ಣೊಳ್ಳಿ ಗ್ರಾಮದ ಏರಿಯಾದಾಗದ. ದೊಡ್ಡ ಕೆರೆ ಪಕ್ಕದಲ್ಲೇ ಇದೆ, ದೇವಸ್ಥಾನದ ಪಕ್ಕದಲ್ಲಿ. ಅದು ಈ ಸಂದರ್ಭದಲ್ಲಿ ಕಾಶಿಲಿಂಗೇಶ್ವರ ದೇವಸ್ಥಾನದ ತುಂಬಿ ಕೆರೆ ತುಂಬುವ ಒಂದು ಕಾರ್ಯಕ್ರಮದಡಿ ಅದು ಪೂರ್ತಿಯಾಗಿ ತುಂಬಿ ಕೆರೆ ಅದು ಕಾಶಿಲಿಂಗೇಶ್ವರ ದೇವಸ್ಥಾನ. ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾದರೂ ಕೂಡ ದೇವರ ಪವಾಡ ಎನ್ನುವಂತೆ ಪೂರ್ತಿಯಾಗಿ ಇರುವಂತ ಒಂದು ಕೆರೆ, ತುಂಬಿ ನೀರು ಎಲ್ಲಾ ಗುಡ್ಡದಿಂದ ಬಸದ ಸುತ್ತಮುತ್ತ ಎಲ್ಲಾ ಗುಡ್ಡ ಪೂರ್ತಿ ನೋಡಿ ಕೆರೆ ಇರೋದ್ರಿಂದ ಸಾವಿರ ಕೊಳ್ಳಗಳ ಸರ್ದಾರ ಅಂತೇಳಿ ದೇವಸ್ಥಾನದ ದೇವರಿಗೆ ಹೆಸರು. ಮತ್ತ ಇಲ್ಲಿ ಸ್ವಚ್ಛವಾದಂತ ನೀರು, ದೊಡ್ಡ ಕೆರೆ. ಬಸವರಾಜ್ ಮುರುಗಪ್ಪ ಯಳೂರ್ ಇವರು ಕೂಡ ಈ ಸಂದರ್ಭದಲ್ಲಿ ವಿಡಿಯೋ ಮಾಡಲು ಸಾಕಷ್ಟು ನಮಗೆ ಅನುಕೂಲ ಇಲ್ಲಿ ಕಾಣುತ್ತಿದ್ದಾರಲ್ಲ, ಅವರೇ ಬಸಪ್ಪ, ಸನ್ಮಾನ್ಯ ಬಸಪ್ಪ ಮುರುಗಪ್ಪ ಯಳೂರ್ ಇವರು ನಮಗೆ ಈಗ ಅಂಥವರು ನಮಗೆ ಈ ವಿಡಿಯೋ ಮಾಡಲು, ಈ ದೇವರ ಒಂದು ಮಹತ್ವವನ್ನು ಹೇಳಲು ನಮ್ಮನ್ನು ಇಲ್ಲಿಗೆ ಪ್ರೀತಿಯಿಂದ ಕರೆದುಕೊಂಡು ಬಂದು ದೇವಸ್ಥಾನದ ಸನ್ನಿಧಿಯಲ್ಲಿ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. ನೀರು ಎಲ್ಲಿ ನೋಡಿದರೆ ನೀರೇ ನೀರು ಅಂತಕ್ಕಂಥದ್ದು ದೇವಸ್ಥಾನದ ಕೇವಲ ಒಂದು ಪಕ್ಕದಲ್ಲೇ ಇರುವ ಒಂದು ಕೆರೆ, ಅದು ದೊಡ್ಡ ಕೆರೆ. ಅದು ದೇವರ ಮಹಿಮೆ ಅನ್ಬೋದು. ಈಗ ನಾವು ದೇವಸ್ಥಾನದ ಸಮೀಪ ನಾವು ಬಂದಿರ್ತೇವೆ. ಕಾಶಿಲಿಂಗೇಶ್ವರ ದೇವರು ಈಗ ಕಾಣ್ತಾ ಇರೋದು ಅದ್ಭುತವಾದ ಭವ್ಯವಾದ ಒಂದು ಗೇಟ್ ಅಂತಾರಲ್ಲ, ಆ ಗೇಟ್ ಅಥವಾ ದ್ವಾರ ಬಾಗಿಲದ ಹತ್ತಿರ ನಾವು ಬಂದಿದ್ದೀವಿ. ಇಲ್ಲಿ ಲಿಂಗಗಳು ನಮಗೆ ಕಾಣಸಿಗ್ತಾ ಇವೆ, ದೊಡ್ಡ ದೊಡ್ಡ ಕಿಟ್ಟಿಕೆಗಳು ನಮಗೆ ಕಾಣಸಿಗ್ತಾವೆ. ಅದು ಒಂದು ಅದ್ಭುತವಾದ ವಿಚಾರ ಹೇಳಬಹುದು. ಆ ಕಿಟ್ಟಿಕೆಗಳ ಬಗ್ಗೆ ಆಮೇಲೆ ನಾನು ವಿಸ್ತಾರವಾಗಿ ಹೇಳುತ್ತೇನೆ. ಇಲ್ಲಿ ಕಾಶಿಲಿಂಗೇಶ್ವರ ದೇವಸ್ಥಾನದ ಸಾವಿರ ಕೊಳ್ಳದ ಸರ್ದಾರ ಎನಿಸಿಕೊಂಡಿರ್ತಕ್ಕಂಥ ಕಾಶಿಲಿಂಗೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪ ಕೂಡ ಇದೆ. ಆ ಕಲ್ಯಾಣ ಮಂಟಪದ ಕಿಟಕಿಗಳು ನಮಗೆ ಅದ್ಭುತವಾಗಿ ಸುಂದರವಾಗಿ ಆಕರ್ಷಿಸುವಂತ ನಮಗೆ ಕಾಣಸಿಗುತ್ತವೆ. ಇಲ್ಲಿ ಕಲ್ಯಾಣ ಮಂಟಪ ಭವ್ಯವಾದ ಕಲ್ಯಾಣ ಮಂಟಪ, ಅಲ್ಲಿ ಸಾಕಷ್ಟು
ಪ್ರಸಾದವನ್ನು ಮಾಡಲು, ಊಟ ಪ್ರಸಾದ ಅಡುಗೆಯನ್ನು ಮಾಡಲು ಸಾಕಷ್ಟು ವ್ಯವಸ್ಥೆ ಇರುತ್ತದೆ. ಅದಕ್ಕಾಗಿ ಇಲ್ಲಿ ದೇವಸ್ಥಾನದಲ್ಲಿ ಕಾಣಸಿಗುವ ಈ ಶಿವಲಿಂಗೇಶ್ವರ, ಶಿವ ಮತ್ತು ಪಾರ್ವತಿ ನಮಗೆ ನಿಜವಾಗಿಯೂ ಅಲ್ಲಿ ನಮಗೆ ಕಾಣಸಿಗುತ್ತವೆ. ಪಕ್ಕದಲ್ಲೇ ಲಿಂಗಮೂರ್ತಿಗಳು ನಮಗೆ ಕಾಣಸಿಗುತ್ತವೆ. ಮತ್ತು ನಮ್ಮ ಪರಮಾತ್ಮ ಶಿವಲಿಂಗೇಶ್ವರ ಪಕ್ಕದಲ್ಲೇ ಕುಳಿತಂಥ ಪಾರ್ವತಾ ದೇವಿ ಇಲ್ಲಿ ಕಾಣಸಿಗುತ್ತಾರೆ. ದ್ವಾರ ಬಾಗಿಲ ಮೇಲೆ ಗೇಟ್ ಅಂತೀವಲ್ಲ, ಆ ಗೇಟದ ಮೇಲೆ ಅವರನ್ನು ತುಂಬ ಆಕರ್ಷಕವಾಗಿ ಅಲ್ಲಿ ಮೂರ್ತಿಗಳನ್ನು ಸ್ಥಾಪಿಸಿದ್ದಾರೆ. ಈಗ ನಾವು ಆ ದೇವಸ್ಥಾನದ ಗೇಟ್ದಲ್ಲಿ ದ್ವಾರ ಬಾಗಿಲದಲ್ಲಿ ಇರತಕ್ಕಂಥ ಭವ್ಯವಾದ ಘಂಟಾನಾದಗಳು, ಮೊಳಗಲಿ ಅಂತಕ್ಕಂಥ ಗಂಟೆಗಳನ್ನು ಕಟ್ಟಿರ್ತಕ್ಕಂಥ ಆ ಗಂಟೆಗಳಿಗೆ ನಾವು ಗಂಟೆಯನ್ನು ಹೊಡೆದು ಹಣೆ ಹಚ್ಚಿ ನಮಸ್ಕರಿಸಿ ಕೈ ಮುಗಿದು ಹೃದಯದಲ್ಲಿ ಆ ದೇವರನ್ನು ಸ್ಥಾಪಿಸಿಕೊಂಡು ನಾವು ಮುಂದೆ ಸಾಗುತ್ತಿದ್ದೇವೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ದೇವಸ್ಥಾನದ ಮುಖ್ಯ ಭಾಗಕ್ಕೆ ನಾವು ಈಗ ಬರ್ತಾ ಇದ್ದೇವೆ. ಅಲ್ಲಿ ಕಾಣಿಸ್ತಾ ಇರುವವರು ಪೂಜಾರಿಗಳು, ದೇವಸ್ಥಾನದ ಪೂಜಾರಿಗಳು. ದೇವರನ್ನು ನಾವು ಮುಖ್ಯ ಹೆಬ್ಬಾಗಿಲ ದಾಟಿ ಈಗ ಗರ್ಭಗುಡಿ ಅಂತೀವಲ್ಲ, ಆ ಗರ್ಭಗುಡಿಗೆ ತಲೆಬಾಗಿ ಹಣೆ ಹಚ್ಚಿ ನಮಸ್ಕರಿಸಿ ನಾವು ದೇವಸ್ಥಾನಕ್ಕೆ ನಮಿಸಿದೆವು. ಪೂಜಾರಿಗಳನ್ನು ಕೂಡ ನಾವು ನಮಿಸಿ ಪೂಜಿಸಿ ಅವರಿಗೆ ಕೂಡ ನಾವು ಕೈ ಜೋಡಿಸಿ ಹಣೆ ಹಚ್ಚಿ ನಮಸ್ಕರಿಸಿದೆವು, ಪೂಜಾರಿಗಳಿಗೆ ಕೂಡ. ಮತ್ತು ದೇವರನ್ನು ನಾವು ಕಂಡೆವು. ಆದರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಎಂಥವರನ್ನು ಒಳಗೆ ಬಿಡುವುದಿಲ್ಲ. ಅದು ಒಂದು ಆ ಬಿಳಿಗಿಯ ಕಾಶಿ ಲಿಂಗೇಶ್ವರ ದೇವಸ್ಥಾನದ 1000 ಕೊಳದ ಸರ್ದಾರ ದೇವರು, ಮಹತ್ವವಾದ ದೇವರು, ಅದ್ಭುತವಾದ ದೇವರು, ನಮಗೆ ಪವಾಡಗಳನ್ನು ಸೃಷ್ಟಿಸಿದಂಥ ದೇವರು. ಸಾಕಷ್ಟು ಇಲ್ಲಿ ಅಂಗವಿಕಲರು, ಅಸ್ವಸ್ಥರಾದಂಥವರು, ಅನಾರೋಗ್ಯಕ್ಕೆ ಈಡಾದಂಥವರು ಬಂದು ಇಲ್ಲಿ ದೇವರಿಗೆ ಬೇಡಿಕೊಂಡಾಗ ಕೆಲವೇ ತಾಸುಗಳಲ್ಲಿ, 3-4 ತಾಸುಗಳಲ್ಲಿ ಅವರು ಸದೃಢವಾಗಿ ಆರೋಗ್ಯವನ್ನು ಹೊಂದಿ ತಮ್ಮ ನಡೆಯಲಾರದಂಥ ಅಸ್ವಸ್ಥರಾದಂಥವರು ದಡ ನಡೆದು ಓಡುವಂಥ ಶಕ್ತಿ ಕೊಟ್ಟಂಥ ಈ ದೇವರು ಅದ್ಭುತವಾದ ದೇವರು. ಈಗ ನಾವು ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಈ ಗರ್ಭಗುಡಿಯ ಒಂದು ಶಿಖರ, ಒಂದು ಬಾಗಿಲು, ಹೆಬ್ಬಾಗಿಲು ದೇವರು ಕಾಣಿಸ್ತಾ ಇರೋದು ಮತ್ತು ಗುಡಿಯದ ಶಿಖರ ಕೂಡ ನಾವು ಕಾಣಿಸ್ತಾ ಇದೆ. ಇಲ್ಲಿ ಎಷ್ಟೋ ಜನರು ಹೇಳಿದರು, ದೇವರು ಶಕ್ತಿ ಅಂತಿಂಥದ್ದಲ್ಲ, ಭಾಳ ಅದ್ಭುತವಾದಂಥ ಶಕ್ತಿ. ಇಲ್ಲಿ ನೀವು ಭಾಳಷ್ಟು ಶಾಸ್ತ್ರೋಕ್ತವಾಗಿ ಮಡಿವಂತಿಕೆಗಳನ್ನು ಪಾಲಿಸಿ, ಸಾಂಸ್ಕೃತಿಕ ರೀತಿಗಳನ್ನು ಪಾಲಿಸಿ ನೀವು ಇರಬೇಕಾಗುತ್ತದೆ. ನಿಮ್ಮ ದೂರವಾದ ನಿಮ್ಮ ಎಲ್ಲ ಬ್ಯಾಗ್ ಮತ್ತು ನಿಮ್ಮ ಗಾಡಿಗಳನ್ನು ಹತ್ತಿರ ತರಬೇಡಿ. ಗೇಟದ ಮುಂಭಾಗದಲ್ಲಿ ಸ್ವಲ್ಪ ಸ್ಥಳಾವಕಾಶ ಬಿಟ್ಟು ನೀವು ಇರಬೇಕು ಅಂತ ಹೇಳಿದಾಗ ನಾವು ಕೂಡ ಅತಿ ಭಕ್ತಿಯಿಂದ ದೇವರನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಮುನ್ನಡೆದೆವು. ದೇವರ ಗರ್ಭಗುಡಿಗೆ ಹಣೆ ಹಚ್ಚಿ ನಮಸ್ಕರಿಸಿದೆವು. ಅಲ್ಲಿ ಪೂಜಾರಿಗಳು ನಮಗೆ ಹಣೆಗೆ ಧರಿಸಿದರು. ಭಂಡಾರದ ಒಡೆಯನಿಗೆ ನಾವು ನಮಸ್ಕರಿಸಿದಾಗ ನಮ್ಮ ಹಣೆಗೆ ಅದ್ಭುತವಾಗಿ ಪ್ರೀತಿಯಿಂದ ಪೂಜಾರಿಗಳು ಆ ದೇವಸ್ಥಾನದ ಪೂಜಾರಿಗಳು ನಮ್ಮ ಹಣೆ ಪೂರ್ತಿಯಾಗಿ ಭಂಡಾರವನ್ನು ಲೇಪಿಸಿದರು, ಭಂಡಾರವನ್ನು ಹಚ್ಚಿದರು. ಆ ಭಂಡಾರಕ್ಕೆ ನಾವು ಮಾರು ಹೋದೆವು, ಕೈ ಮುಗಿದೆವು, ತಲೆ ಬಾಗಿಸಿದೆವು, ಹಣೆ ಹಚ್ಚಿದೆವು, ನಮಸ್ಕಾರಗಳನ್ನು ಸಲ್ಲಿಸಿದೆವು, ದೀರ್ಘವಾದ ನಮಸ್ಕಾರಗಳನ್ನು ಸಲ್ಲಿಸಿದೆವು, ದೀಢ ನಮಸ್ಕಾರಗಳನ್ನು ಹಾಕಿದೆವು. ಅಂದರೆ ದೀರ್ಘವಾದ ನಮಸ್ಕಾರಗಳು ಅಂದರೆ ಹಣೆ ಹಚ್ಚಿ ಮೈಮರೆತು ಭಕ್ತಿಯಿಂದ ಪೂಜಿಸಿ, ಒಂದು ಭಕ್ತಿಯ ಒಂದು ತಾಣವಾದದ್ದರಿಂದ ಆ ದೇವಸ್ಥಾನಕ್ಕೆ ನೀವು ಹಣೆ ಹಚ್ಚಿ ಭಕ್ತಿಯಿಂದ ಪೂಜಿಸಿ, ಭಕ್ತಿಯಿಂದ ನಮಿಸಿ, ಭಕ್ತಿಯಿಂದ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ಒಂದು ತಪಸ್ಸನ್ನು ಮಾಡಿದಂತೆ ಆಯಿತು. ಇಲ್ಲಿ ನೀರು ಸಿಗ್ತಾ ಇದೆಯಲ್ಲ,
ಎಲ್ಲಿ ನೋಡಿದಲ್ಲಿ ದೇವಸ್ಥಾನದ ಸುತ್ತಮುತ್ತಲು ನೀರು ನೀರು ನೀರು. ಯಾಕಂದರೆ ಕಾಶಿ ಲಿಂಗೇಶ್ವರ ಅಂತ ಹೆಸರು. ಶಿವ ಪಾರ್ವತಿಯರೇ ಅಲ್ಲಿ ನೆಲೆಸಿದಂತೆ ಶಿವನ ಜಡೆಯಿಂದ ನೀರು ನಮಗೆ ಭೂಮಿಗೆ ಬಂದಂತೆ ಅನಿಸುತ್ತದೆ, ಭಾಸವಾಗುತ್ತದೆ. ಮೊದಲು ಈ ಭೂಮಿಯ ಮೇಲೆ ನೀರು ಇರಲಿಲ್ಲವಂತೆ. ಅದು ದೇವಸ್ಥಾನ ಕೈಲಾಸದಲ್ಲಿರುವ ದೇವರು ನಮ್ಮ ಶಿವಲಿಂಗೇಶ್ವರ ಅಥವಾ ಶಿವ ಅಂತೀವಲ್ಲ, ಶಿವ ಪರಮೇಶ್ವರ ಅಂತೀವಲ್ಲ, ಶಿವ ಪರಮೇಶ್ವರನ ಜಡೆಯಲ್ಲಿ ನೀರು ಅಲ್ಲಿ ತುಂಬಿಕೊಂಡಿತ್ತು. ಆ ಜಡೆಯಿಂದ ನೀರು ತರಬೇಕಾದ್ರೆ ಭೂಮಿಯ ಮೇಲೆ ನೀರೇ ಇರಲಿಲ್ಲವಂತೆ ಆ ಒಂದು ಸಮಯದಲ್ಲಿ, ದ್ವಾಪಾರ ಯುಗದಲ್ಲಿ. ಆಗ ಇಲ್ಲಿ ಕಾಣಿಸ್ತಾ ಇರೋದು ಆ ದೇವಸ್ಥಾನ ಶಿವಲಿಂಗೇಶ್ವರನ್ನು ಸಾಕಿ ಬೆಳೆಸಿ ಅವರ ಸೇವೆಯನ್ನು ಮಾಡಿದಂಥ ತಾಯಿಯ ಗುಡಿ ಇಲ್ಲಿ ಕಾಣ್ತಾ ಇದೆ. ಆ ದೇವರ ಬಗ್ಗೆ, ಗುಡಿಯ ಬಗ್ಗೆ ಇಲ್ಲಿ ಪಕ್ಕದಲ್ಲಿ ಇರುವ ತಾಯಿ ಒಬ್ಬಳು ಇದ್ದಾಳೆ. ಆ ಒಂದು ತಾಯಿಯ ದೇವಸ್ಥಾನವೂ ಕೂಡ ನಮಗೆ ಕಾಣಸಿಗುತ್ತದೆ. ಅದರ ಬಗ್ಗೆ ಸವಿಸ್ತಾರವಾಗಿ ಮುಂದೆ ಬರುವ ಒಂದು ವಿಡಿಯೋ, ಇನ್ನು ಕೆಲವೇ ಸೆಕೆಂಡ್ಗಳ ನಿಮಿಷದಲ್ಲಿ ಪೂಜಾರಿಗಳು, ಆ ಹಿರಿಯ ಪೂಜಾರಿಗಳು ನಮಗೆ ಆ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು, ಶಿವಲಿಂಗೇಶ್ವರ ಹೇಗೆ ನಮ್ಮ ಈ ಭೂಲೋಕಕ್ಕೆ ಬಂದ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಅಂದರೆ ನಾನು ನೀರಿನ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಮೊದಲು ಭೂಮಿಯ ಮೇಲೆ ನೀರು ಇರಲಿಲ್ಲ, ಶಿವನ ಜಡೆಯಲ್ಲಿ ನೀರು, ಕೈಲಾಸದಲ್ಲಿರುವ ಶಿವ ಜಡೆಯಲ್ಲಿ ನೀರನ್ನು ಒಂದು ಇಟ್ಟುಕೊಂಡಿದ್ದ. ಆ ನೀರನ್ನು ಗಂಗಾ ತಾಯಿಯನ್ನು ಭೂಮಿಗೆ ತರಬೇಕಾದರೆ ಎಲ್ಲ ಮುಕ್ಕೋಟಿ ದೇವತೆಗಳನ್ನು ಒಲಿಸಿಕೊಂಡು ಆ ಭಗೀರಥ ಅಂತಕ್ಕಂಥ ಮಹಾರಾಜ, ಭಗೀರಥ ಕಾಣ್ತಕ್ಕಂಥ ಭಗೀರಥ ಋಷಿ ಎಲ್ಲ ದೇವತೆಗಳು, ಮುಕ್ಕೋಟಿ ದೇವತೆಗಳು ಒಲಿಸಿಕೊಂಡು ಭೂಮಿಗೆ ಶಿವನ ಜಡೆಯಿಂದ ನೀರನ್ನು ತಂದು ಕೊಟ್ಟ ಭಗೀರಥ ಅಂತ ಹೇಳ್ತೀವಿ. ಮಾತನ್ನು ನಾವು ಕೇಳಿದ್ದೇವೆ ಪುರಾಣ ಶಾಸ್ತ್ರದಲ್ಲಿ. ಭಗೀರಥ ಋಷಿಗಳು ಹೇಳಿದಳಂತೆ ಗಂಗಾ ತಾಯಿ, ನಾನು ತಮ್ಮ ನಿನ್ನ ಬೆನ್ನು ಹತ್ತಿ ಬರ್ತಾನೋ, ಆದರೆ ನಿನ್ನ ರಥ ನೀ ಹೊಡ್ಕೊಂಡು ಮುಂದೆ ಸಾಗು, ನಿನ್ನ ರಥದ ಬೆನ್ನು ಹತ್ತಿ ನೀ ಎಲ್ಲಿ ಹೋಗ್ತಿ ಅಲ್ಲಿ ಬರ್ತಂತಪ್ಪ ಹೇಳಿ ಗಂಗಾ ಮಾತಾ ಹೇಳಿದಳಂತ. ಆ ರಥ ಹೊಡ್ಕೊಂಡು ಹೋದಾಗ ಭಗೀರಥ ಋಷಿಮುನಿ ರಥ ಹೊಡಿಕೊಂಡು ಹೋದಾಗ ಗಂಗಾ ತಾಯಿ ಶಿವನ ಜಡೆಯಿಂದ ಇಳಿದು ಭೂಮಿಗೆ ಬಂದಳಂತು. ಭೂಮಿಯ ತಾಯಿ ಮೇಲೆ ಸ್ಥಾಪನೆಯಾದಳೆಂದು ನಮಗೆ ಪುರಾಣಗಳಿಂದ ಕಾಣಸಿಗುತ್ತದೆ. ಈಗ ನಾವು ಈ ಕಾಶಿ ಲಿಂಗೇಶ್ವರ ಅಂತಕ್ಕಂಥ ದೇವರನ್ನು ನಾವು ಈಗ ಕಾಣ್ತಾ ಇದ್ದೀವಿ. ಕಾಶಿ ಲಿಂಗೇಶ್ವರ ಪೂರ್ತಿ ದೇವರ ಪಕ್ಕದಲ್ಲಿಯೇ, ಗರ್ಭಗುಡಿಯ ಪಕ್ಕದಲ್ಲಿಯೇ ಕಾಣ್ತಕ್ಕಂಥ ಒಂದು ಪೋಡಿಗಳು ಅಂತೀವಲ್ಲ, ಬಂದ ಜನರಿಗೆ ವಾಸಸ್ಥಾನ ಮಾಡಲು, ಬಂದ ಜನರಿಗೆ ಊಟ ಉಪಚಾರ ಮತ್ತು ಅಲ್ಲಿ ಸಿಹಿಯಾದ ಅಡುಗೆಗಳನ್ನು, ಹೋಳಿಗೆ, ತುಪ್ಪ ಈ ಎಲ್ಲ ನೈವೇದ್ಯಗಳನ್ನು ಮಾಡಲು ಈ ಒಂದು ಪೋಳಿಗಳನ್ನು ಕಟ್ಟಿರ್ತಕ್ಕಂಥ ಕಾಜಿ ಬೀಳಿಗೆಯ ಹಿರಿಯರು, ಪೂಜ್ಯ ಹಿರಿಯರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳುತ್ತೇವೆ. ಕಾರಣ ಏನೆಂದರೆ ಅಲ್ಲಿ ಸಾಕಷ್ಟು ಭಕ್ತರು ಕಾಶಿಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಈ ಪೋಳಿಗಳು ಅಂತೀವಲ್ಲ, ನಾವು ಬಂದಂಥ ಒಂದು ಭಕ್ತರಿಗೆ ಇಳಿದುಕೊಳ್ಳಲು, ವಿಶ್ರಾಂತಿ ಪಡೆಯಲು, ಅಲ್ಲಿ ಅಡುಗೆ ಮಾಡಿ ತಾವು ಕೂಡ ದೇವರಿಗೆ ಅರ್ಪಿಸಿ, ದೇವರಿಗೆ ಪೂಜಿಸಿ, ದೇವರಿಗೆ ತಪಸ್ಸಿಸಿ, ದೇವರಿಗೆ ಅರ್ಪಿಸಿ ಆ ಬಾಣ ನೈವೇದ್ಯವನ್ನು ಆ ದೇವರಿಗೆ ಅರ್ಪಿಸಿ ನಂತರ ತಾವು ಮತ್ತು ಪೂಜಾರಿಗಳು ಬಂದಂಥ ಭಕ್ತರು ಅಕ್ಕಪಕ್ಕದಲ್ಲಿರುವಂಥ ಭಕ್ತರನ್ನು ಕರೆದುಕೊಂಡು ಊಟ ಮಾಡುವ ಒಂದು ವಾಡಿಕೆ ಇದೆಯಲ್ಲ, ಆ ವಾಡಿಕೆಗಾಗಿ ಇಲ್ಲಿ ಪೋಳಿಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಸಾಕಷ್ಟು 10 ಪೋಳಿಗಳು, ರೂಮ್ಗಳು ಇವೆ. ಆ ಸಾಕಷ್ಟು ಭಕ್ತ ಜನಾಂಗಗಳು ಅಲ್ಲಿ ಒಂದೊಂದು ರೂಮ್ ಕಟ್ಟಲು 2 ಲಕ್ಷ 4 ಲಕ್ಷ ಎಷ್ಟೋ ಜನರು ಅಲ್ಲಿ ರೂಮ್ಗೆ ತಮ್ಮ ಹೆಸರನ್ನು ಬರೆಸಿದ್ದು ಕಾಲ ನಮಗೆ ಕಾಣಸಿಗುತ್ತದೆ. ಅಲ್ಲಿ ಕಾಜಿ ಬೀಳಿಗೆಯ ಅಥವಾ ಕಾಶಿ ಬೀಳಿಗೆಯ ಗ್ರಾಮಸ್ಥರು ಬಹಳಷ್ಟು ಭಕ್ತಿಯಿಂದ ಕಷ್ಟಪಟ್ಟು ತಪಸ್ಸು ಮಾಡಿ ಭಕ್ತಿ ಮಾಡಿ ಒಂದು ಆ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ. ಆ ಒಂದು ಕಾಶಿ ಬೀಳಿಗೆ ಅಥವಾ ಕಾಜಿ ಬೀಳಿಗೆಯ ಹಿರಿಯರಿಗೆ, ಆ ಊರಿನ ಎಲ್ಲ ಒಂದು ಭಕ್ತಾದಿಗಳಿಗೆ ನಾವು ನಮ್ಮ ವತಿಯಿಂದ, ನಮ್ಮ ಅಶೋಕ್ ತತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ
ನಾವು ಪ್ರೀತಿಯಿಂದ ಕೈ ಮುಗಿದು ಅಥವಾ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನಾವು ಅವರನ್ನು ಕೂಡ ಗೌರವಿಸುತ್ತೇವೆ, ಪ್ರೀತಿಸುತ್ತೇವೆ, ಭಕ್ತಿಸುತ್ತೇವೆ. ಯಾಕೆಂದರೆ ಅಂಥ ಒಂದು ಅದ್ಭುತವಾದ ಸಾವಿರ ಕೊಳ್ಳದ ಸರ್ದಾರ ಅನಿಸಿಕೊಂಡಂತಕ್ಕಂಥ ದೇವರು, ಪೂಜಾರಿಗಳು ಹೇಳುವಂತೆ ಅವರು ದೇವರು ಎಲ್ಲಿಂದ ಬಂದ ಅಂತ ಹೇಳಿದಾಗ ಕೈಲಾಸದಿಂದ ಬಂದಯಪ್ಪ ಅಂತ ಹೇಳಿದರು ಪೂಜಾರಿಗಳು, ಹಿರಿಯ ಪೂಜಾರಿಗಳು. ಕೈಲಾಸದಿಂದ ಕಾಶಿ ಲಿಂಗೇಶ್ವರಾಗಿ ಇಲ್ಲಿ ಬಂದರು. ತಾಯಿ ಕುಂತಾದೇವಿ ಆ ಕಾಶಿಲಿಂಗೇಶ್ವರನನ್ನು ಹೊತ್ತುಕೊಂಡು ಬಂದು ಕಾಶಿ ರಾಮೇಶ್ವರದಲ್ಲಿ ಹೊತ್ತುಕೊಂಡು ಬಂದು ಇಟ್ಟು ಸ್ನಾನ ಮಾಡಿ ಬಂದ ನಂತರ ಕುಂತಾದೇವಿಗೆ ಮತ್ತೆ ತಂದು ಹೊತ್ತುಕೊಂಡು ಹೋಗಲುವಾಗ ಆಗ ಆಕಿ ಕುಂತಾದೇವಿಗೆ ಕಾಶಿಲಿಂಗೇಶ್ವರ ಎತ್ತಲಿಲ್ಲವಂತೆ. ಅಷ್ಟು ವಜನ್ ಅಂದರೆ ವೇಟ್ ಆಗಿ ಶಕ್ತಿದಾಯಕವಾಗಿ ದೇವರು ಶಕ್ತಿ ತುಂಬಿಕೊಂಡಿದ್ದಂಥ ದೇವರು ಆಗಿದ್ದನಂತೆ. ಆಗ ಕುಂತಾದೇವಿ ತುಂಬ ನನ್ನ ದೇವರು ಸಾಕಷ್ಟು ಈ ಲೋಕಾರ್ಪಣೆ ಭೂಮಿಯ ಮೇಲೆ ಸಾಕಷ್ಟು ಜನರಿಗೆ ಈ ಹ್ಯುಮ್ಯಾನಿಟೀಸ್ ಗಾಡ್ ಅಂದರೆ ಮನುಷ್ಯತ್ವವೇ ದೇವರು ಅಂತಕ್ಕಂಥ ಮನುಷ್ಯರಿಗೆ, ಪ್ರತಿ ಮನುಷ್ಯರಿಗೆ ಎಲ್ಲ ಒಂದು ಮನುಷ್ಯತ್ವವನ್ನು ತುಂಬಲು ಬಂದಂಥ ದೇವರು ನಾನು ಹೊತ್ತುಕೊಂಡು ಬಂದಿದ್ದೆ. ಈ ಕಾಶಿ ರಾಮೇಶ್ವರದಲ್ಲಿ ನಾನು ಸ್ನಾನ ಮಾಡಿ ಪೂಜಿಸಿ ಮತ್ತೆ ನಾನು ಹೊತ್ತುಕೊಂಡು ಲೋಕಕ್ಕೆ, ಇಡೀ ಭೂಲೋಕಕ್ಕೆ ನಾನು ತಿರುಗಾಡಿ ಈ ಮನುಷ್ಯರಿರುವ, ಜೀವ ಪ್ರಾಣಿಗಳಿರುವ, ಗಿಡ ಮರಗಳಿರುವ, ಪರಿಸರ ನೀರುಗಳಿರುವ ಎಲ್ಲ ಜೀವಿಗಳಿಗೆ ಉಪಯುಕ್ತವಾಗಲಿ, ಎಲ್ಲ ಜೀವಿಗಳಿಗೆ ಶಾಂತಿ ನೀಡಲಿ ಎಂದು ನಾನು ಆ ದೇವರನ್ನು ಹೊತ್ತುಕೊಂಡು ಬಂದಿದ್ದೆ. ಆದರೆ ಕಾಶಿ ರಾಮೇಶ್ವರದಲ್ಲಿ ಪೂಜಾ ಸಮಯಕ್ಕೆ ನಾನು ಮಡಿವಂತಿಕೆ ಮಾಡಲು ನೀರಲ್ಲಿ ಮುಳುಗಿ ಸ್ನಾನ ಮಾಡಿ ಬಂದು ದೇವರನ್ನು ಪೂಜಿಸಿ ಮತ್ತು ಆ ದೇವರನ್ನು ಮತ್ತೆ ಹೊತ್ತುಕೊಂಡು ಭೂಲೋಕಕ್ಕೆ ನಾನು ಅರ್ಪಿಸುವಾಗ ದೇವರು ವಜನ್ ಆಗಿದ್ದಾನೆ, ಜಡವಾಗಿ ನಿರ್ಮಾಣವಾಗಿದ್ದಾನೆ, ಜಡವಾಗಿ ನಮಗೆ ಕಾಣಿಸ್ತಿದ್ದಾನೆ. ಹೇಗೆ ಮಾಡಲಿಪ್ಪ ಅಂತ ಹೇಳಿ ಹೊರಪಡಿಸಿದಾಗ ಮುಂದೆ ಆ ದೇವರಿಗೆ ಕೆಲವೊಂದು ಅಲ್ಲಿ ಬಂದಂಥ ಭಕ್ತರಿಗೆ ಆ ದೇವ ಒಂದು ಮೂರ್ತಿಯನ್ನು, ದೇವ ಶಕ್ತಿಯನ್ನು ಆ ಬಂದಂಥ ಇಬ್ಬರು ಅವರು ಹೆಸರುಗಳನ್ನು ಈಗ ಮುಂದೆ ಪೂಜಾರಿಯವರು ಹೇಳುತ್ತಾರೆ. ಈಗ ಅವರೇ ನೇರವಾಗಿ ಹೇಳುತ್ತಾರೆ ಅಂದಾಗ ನಾನು ಹೇಳುವುದು ಅಷ್ಟು ಉಚಿತ ಎನಿಸುವುದಿಲ್ಲ. ಆ ದೇವಸ್ಥಾನದ ಕಾಶಿಲಿಂಗೇಶ್ವರ ದೇವಸ್ಥಾನದ ಮುಂದೆ ಇರುವ ಆ ಇಬ್ಬರು ಕಾಪಾಡಿಕೊಂಡು ಆ ಸೇವೆಯನ್ನು ಮಾಡಿದಂಥ ಒಬ್ಬರು ಹೆಣ್ಣುಮಗಳ ಹೆಸರು ಮತ್ತು ಒಬ್ಬರು ಗಂಡು ಮಗ ಅವರ ಹೆಸರು, ಅವರ ಹೆಸರನ್ನು ಈಗ ಮಹಾನ್ ನಮ್ಮ ಆ ದೇವಸ್ಥಾನದ ಕಾಶಿಲಿಂಗೇಶ್ವರ ಪೂಜೆ, ದಿನನಿತ್ಯ ಪೂಜೆ ಮಾಡುವ ಪೂಜಾರಿಗಳು ಮುಂದೆ ಹೇಳುತ್ತಾರೆ. ಈಗ ನಾನು ಈ ಕಾಶಿಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಕಟ್ಟಿರ್ತಾರೆ ಭವ್ಯವಾದ ಆಕರ್ಷಿಸುವ ಕೋಡಿಗಳನ್ನು ಪಕ್ಕದಲ್ಲಿ ನಿರ್ಮಿಸಿದರು. ಈಗ ಕಲ್ಯಾಣ ಮಂಟಪ ನಮಗೆ ಕಾಣ್ತಾ ಇದೆ. ಈ ಕಲ್ಯಾಣ ಮಂಟಪದಲ್ಲಿ ಈ ವರ್ಷ ಇಡೀ ಸಾವಿರಾರು ಮದುವೆಗಳು ಮತ್ತು ಕುಪ್ಪಸ ಕಾರ್ಯಕ್ರಮಗಳು ಮತ್ತು ಅನೇಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತವೆ. ನಾವು ಬಂದಂಥ ಕುಪ್ಪಸ ಕಾರ್ಯಕ್ರಮಕ್ಕೆ ಮತ್ತು ಈ ಮದುವೆ ಸಮಾರಂಭಕ್ಕೆ ಆಗಮಿಸಿದ ವಧುವರರ ಒಂದು ಪೋಷಕರಿಗೆ, ಪಾಲಕರಿಗೆ ನಾವು ಅತಿ ಕಡಿಮೆ ದರದಲ್ಲಿ ಈ ಎಲ್ಲ ಒಂದು ದೇವಸ್ಥಾನದ ಈ ಕಲ್ಯಾಣ ಮಂಟಪವನ್ನು ನಾವು ಅವರಿಗೆ ಕೊಡುತ್ತೇವೆ. 1 ದಿವಸ ಅಥವಾ 2 ದಿವಸ ಇದ್ದು ಅವರು ಅಡುಗೆ ಮಾಡಿ ಅವರು ಮದುವೆ ಅಥವಾ ಕುಪ್ಪಸ ಕಾರ್ಯಕ್ರಮ ಮಾಡಿಕೊಂಡು ನೆರವೇರಿಸಿಕೊಂಡು ಹೋಗ್ಬೋದು. ಅವರಿಗೆ ಎಲ್ಲ ಭಾಂಡೆ ಅಥವಾ ಅಡುಗೆ ಮಾಡುವ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡುತ್ತೇವೆ ಅಂತ ಹೇಳ್ತಾರೆ ಅಲ್ಲಿಯ ಹಿರಿಯರು. ಈಗ ನಾವು ಕಾಣ್ತಾ ಇರೋದು ನೀರು ನೋಡ್ರಿ, ವಿಚಿತ್ರವಾದ 1000 ಕೊಳದ ಸರ್ದಾರ ಅಂತೀವಲ್ಲ, ಮೇಲೆ ಗರ್ಭಗುಡಿ, ಪಕ್ಕದಲ್ಲಿಯೇ ಕಲ್ಯಾಣ ಮಂಟಪ, ಪಕ್ಕದಲ್ಲಿಯೇ ಪೋಡಿಗಳು, ಪಕ್ಕದಲ್ಲಿ ಹರಿದು ಬರುವಂಥ ನೀರು, ಗುಡ್ಡದಿಂದ ಸಾವಿರಾರು ಕೊಳ್ಳಗಳಿಂದ ಹರಿದು ಬರುವಂಥ ನೀರು ದೇವರ ಒಂದು ದೇವಸ್ಥಾನದ ಅಂಡರ್ಗ್ರೌಂಡ್ ಅಂತೀವಲ್ಲ, ಅಂಡರ್ಗ್ರೌಂಡಲ್ಲಿ ಅಲ್ಲಿ ಸುರಂಗ ಮಾರ್ಗ ಹಾಕಿ, ಸುರಂಗ ಮಾರ್ಗದ ಮೂಲಕ ಅಲ್ಲಿ ನೀರು ಪಾಸ್ ಆಗ್ತಾ ಇದೆ.
ಆ ಒಂದು ನೋಡಿದಾಗ ನಮಗೆ ಅದ್ಭುತವೆನಿಸುತ್ತದೆ. ಅಲ್ಲಿ ಸ್ನಾನ ಮಾಡಿ, ಪೂಜಾರಿಗಳು ಸ್ನಾನ ಮಾಡಿ ದಿನನಿತ್ಯ ನೀರು ಹರಿಯುತ್ತದೆ. ಅಲ್ಲಿ ನೀರು ಹರಿಯುವ ಆ ಒಂದು ಸುರಂಗ ಮಾರ್ಗದಲ್ಲಿ ಮೇಲೆ ದೇವಸ್ಥಾನ, ಕೆಳಗೆ ಸುರಂಗ ಮಾರ್ಗ. ಅಲ್ಲಿ ನಮಗೆ ಭಗವಂತಿ ಅಂತ ಬಿಡ್ತೀವಲ್ಲ, ಆ ಭಗವಂತಿ ಅಂತ ಬಿಟ್ಟಂತ ಒಂದು ಸ್ಥಳದಲ್ಲಿ ಕಟ್ಟೆಗಳನ್ನು ಇಳಿದು ಹೋದೆವು ನಾವು. ಕಟ್ಟೆಗಳನ್ನು ಇಳಿದು ಹೋದಾಗ ಅಲ್ಲಿ ಅದ್ಭುತವಾದ ಗಂಗಾ ಮಾತೆ, ಗಂಗಾ ತಾಯಿ, ನೀರು 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 ನೋಡು, ಹರಿದು ಬರುವಂಥ ನೀರು. ಆ ಕಡೆ ನೋಡಿದರೆ ಬಿಸಿಲಿನಿಂದ ಮಿಂಚುತ್ತಿರುವ ಬಾಗಿಲು, ಅದು ಸುರಂಗ ಮಾರ್ಗದ ಬಾಗಿಲು. ಈ ಕಡೆ ನೋಡಿದರೆ ಆ ಒಂದು ನೀರು ಹರಿದು ಹೋಗುತ್ತಿರತಕ್ಕಂಥ ಸುರಂಗ ಮಾರ್ಗದ ಬಾಗಿಲು ನಮಗೆ ಕಾಣಿಸಿಕೊಂಡವು. ನೀರನ್ನು ಮುಟ್ಟಿದೆವು, ನೀರನ್ನು ನಮ್ಮ ತಲೆ ಮೇಲೆ ಸಿಂಪಡಿಸಿಕೊಂಡೆವು, ನೀರಿಗೆ ಹಣೆ ಹಚ್ಚಿ ನಮಸ್ಕರಿಸಿದೆವು. ಮತ್ತು ನೀರು ಅಲ್ಲಿ ಹರಿದು ಹೋಗ್ತಾ ಇರೋದನ್ನು ನಾವು ಕಂಡು ಅದ್ಭುತ ಪವಾಡ, ದೇವರ ಪವಾಡ. ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬ ಮನುಷ್ಯ ಬರಲೇಬೇಕು, ಬಂದು ಧನ್ಯರಾಗಬೇಕು, ಪುನೀತರಾಗಬೇಕು. ದೇವಸ್ಥಾನಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಹೋದಾಗ ಅವನ ಆಯುಷ್ಯ ಇಮ್ಮಡಿಯಾಗುತ್ತದೆ ಎಂಬ ನಂಬಿಕೆ ನಮಗೆ ಬಂತು. ಯಾಕಂದರೆ ಇಲ್ಲಿ ಕೆಲವೊಂದು ಬಂದಂಥ ಭಕ್ತಾದಿಗಳು ಹೇಳಿದರು ನಮಗೆ, ಎಷ್ಟೋ ಜನರು ಅಂಗವಿಕಲರು, ಕಣ್ಣು ಕಾಣಿಸಲಾರದಂಥವರು ಬಂದು ಇಲ್ಲಿ ಬೇಡಿಕೊಂಡು ಹೋದಾಗ ಅವರಿಗೆ 4 ತಾಸಿನಲ್ಲಿ ಅವರಿಗೆ ಆ ಒಂದು ಚಾತುರ್ಯ ಶಕ್ತಿ ಬಂದು ಅವರು ಬಂದು ನಡೆದಾಡುವಂತೆ ಆಗಿದೆ, ಓಡಾಡುವಂತಾಗಿದೆ. ಈ ಜಗತ್ತಿನ ಒಂದು ಕಣ್ಣುಗಳಿಂದ ಜಗತ್ತನ್ನು ನೋಡುವಂತಾಗಿದೆ ಅಂತ ಭಕ್ತಾದಿಗಳು ಬಂದು ಪೂಜಿಸಿದಾಗ ಅಂತ ಹೇಳಿ ಅಲ್ಲಿ ಹಿರಿಯರು ಹೇಳಿದರು. ಅಲ್ಲಿ ಬಾಲ ಶಿವ ಪಾರ್ವತಿಯರು ನಮಗೆ ಕಂಡರು ತೊಟ್ಟಿಲಲ್ಲಿ. ಬಾಲ ಶಿವ ಪಾರ್ವತಿಯರು ತೊಟ್ಟಿಲಲ್ಲಿ ಕಂಡಾಗ ನಮಗೂ ಕೂಡ 2 ತೊಟ್ಟಿಲನ್ನು 2 ಸಲ ನಾವು ಕೈ ಹಚ್ಚಿ ತೂಗಬೇಕು ಅಂತ ಪ್ರೀತಿ ಬಂತು. ಚಿಕ್ಕ ಮಕ್ಕಳನ್ನು ತಾಯಿ ಹೇಗೆ ತನ್ನ ತೊಟ್ಟಿಲಲ್ಲಿ ತೂಗುತ್ತಾಳಲ್ಲ, ಅಲ್ಲಿ ತೂಗಿ ಅಲ್ಲಿ ಪಾದುಕೆಗಳಿದ್ದವು, ಪಾದುಕೆಗಳಿಗೆ ನಾವು ಹಣೆ ಹಚ್ಚಿ ನಮಸ್ಕರಿಸಿದೆವು. ತೊಟ್ಟಿಲು ತೂಗುವುದು ನಮಗೆ ಹಾಗೆ ಏನು ಸಿಗ್ತಾ ಇದೆ. ಮತ್ತೊಂದು ಸಲ ಬಂದು ನಾವು ತೊಟ್ಟಿಲನ್ನು ತೂಗಬೇಕಂತಕ್ಕಂಥ ಹಂಬಲ ನಮ್ಮ ಪ್ರೀತಿಯಿಂದ, ಹೃದಯದಿಂದ, ಮನಸ್ಫೂರ್ತಿಯಿಂದ ಬಂತು. ಆ ತೊಟ್ಟಿಲನ್ನು ನಾವೀಗ ತೂಗ್ತಾ ಇದ್ದೇವೆ, ಅದಕ್ಕೆ ಹಣೆ ಹಚ್ಚಿ ನಮಸ್ಕಾರ್ತಾ ಇದ್ದೇವೆ. ಆ ತೊಟ್ಟಿಲಲ್ಲಿ ಕಾಣಸಿಗುವ ಬಾಲ ಶಿವ, ಬಾಲ ಪಾರ್ವತಿ ದೇವಿ ನಮಗೆ ಕಾಣಿಸಿಕೊಂಡ್ರು. ಅವು ಗೊಂಬೆಗಳಂತಿದ್ದರೂ ಕೂಡ ನಮಗೆ ದೇವರಂತೆ ಕಂಡರು. ನಮ್ಮನ್ನು ನೋಡಿ ನಕ್ಕಂತೆ, ಮುಗುಳ್ನಗೆ ನಕ್ಕಂತೆ ಕಾಣಸಿಗ್ತಾ ಇದ್ದವು ಆ ಬೊಂಬೆಗಳು. ಬಾಲ ಶಿವ ಮತ್ತು ಬಾಲ ಪಾರ್ವತಿ ತೊಟ್ಟಿಲನ್ನು ತೂಗ್ತಾ ಇರುವವರು ಈಗ ನಮ್ಮ ಅಳಿಯಂದರಾದ ನಮ್ಮ ಊರಿನ ಬಸವರಾಜ್ ಮುರುಗಪ್ಪ ಯಳೂರವರು ತೊಟ್ಟಿಲನ್ನು ತೂಗಿ ಪುನೀತರಾದರು. ಹಾಗೆ ಪುನೀತರಾದ ಕೂಡಲೇ ಆ ಒಂದು ಕಾಣಿಸ್ತಾ ಇರೋದು ಮುಂದೆ ಎದುರಿಗೆ ಕಾಶಿ ಲಿಂಗೇಶ್ವರ, 1000 ಕೊಳ್ಳದ ಸರ್ದಾರ ಆ ಪಾದುಕೆಗಳು ನಮಗೆ ಈ ಗ್ಲಾಸ್ನಲ್ಲಿ ಹಾಕಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಪಾದುಕೆಗಳು. ನಾವು ಪಾದುಕೆಗಳಿಗೆ ನಾವು ಹಣೆ ಹಚ್ಚಿ ನಮಸ್ಕರಿಸಿದಾಗ ನಮಗೆ ತಲೆಯಲ್ಲಿ ಯಾರೋ ಒಂದು ನಮ್ಮ ತಲೆಯನ್ನು ಸವರಿದಂತೆ ಅನಿಸುತ್ತಿತ್ತು. ನಮಗೆ ತಲೆಯನ್ನು ಸವರಿ ನಮಗೆ ಶುಭ ಆಶೀರ್ವಾದ ನೀಡಿ, ನಿಮ್ಮ ಈ ಒಂದು ಆಯುಷ್ಯ ಇಮ್ಮಡಿಯಾಗಲಿ, ಈ ಒಂದು ಭೂಲೋಕಕ್ಕೆ ನಿಮ್ಮಿಂದ ಒಳ್ಳೆಯ ಒಂದು ಕೆಲಸವಾಗಲಿ, ಒಳ್ಳೆಯ ಸೇವೆ ನಿಮ್ಮಿಂದ ಸಿಗಲಿ ಅಂತಕ್ಕಂಥ ಆ ದೇವರು ನಮಗೆ ತಲೆ ಸವರಿ ಒಂದು ಆಶೀರ್ವಾದ ನೀಡದಂತೆ ಭಾಸವಾಗುತ್ತಿತ್ತು. ಇಲ್ಲಿ ಕಾಣಿಸ್ತಾ ಇರುವುದು ಈ ದೇವರನ್ನು ಹೇಳಿದನಲ್ಲ ಮೊದಲೇ, ಕುಂತಾದೇವಿ ಕಾಶಿ ರಾಮೇಶ್ವರದಲ್ಲಿ ಪೂಜಾ ಸಮಯದಲ್ಲಿ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿ ಮತ್ತೆ ತನ್ನ ಶಿವನನ್ನು ಹೊತ್ತುಕೊಂಡು, ಕೈಲಾಸದಿಂದ ಹೊತ್ತುಕೊಂಡು ಬಂದಂಥ ಶಿವನನ್ನು ಮತ್ತೆ ಈ ಲೋಕಕ್ಕೆ ಸಂಚರಿಸಬೇಕು ಅನ್ನುತ್ತಿರುವಾಗ ಝಳಕ ಮಾಡಿ ಬಂದು ಎತ್ತುವಾಗ ಕಾಶಿ ಲಿಂಗೇಶ್ವರ ಬಹುಶಕ್ತಿಯುತವಾಗಿದ್ದ, ಬಹುವಚನವಾಗಿದ್ದ. ಅದನ್ನು ಎತ್ತಲಾಗಲಿಲ್ಲ ತಾಯಿ ಕುಂತಾದೇವಿಗೆ. ಆಗ ಕುಂತಾದೇವಿಗೆ ಎತ್ತಲಾಗಲಿಲ್ಲ ಅಂದಾಗ ಅಲ್ಲಿ ಬಂದಂಥ ಭಕ್ತರಿಗೆ ಒಬ್ಬರು ಪುರುಷ ಭಕ್ತರು, ಒಬ್ಬರು ಮಹಿಳೆ ಭಕ್ತರು, ಅವರ ಹೆಸರನ್ನು ನಮ್ಮ ಈಗ ಮುಂಬರುವ ಒಂದು ವಿಡಿಯೋದಲ್ಲಿ ಸದ್ಯಕ್ಕೆ ಕೆಲವೇ ನಿಮಿಷಗಳಲ್ಲಿ ಆ ಹಿರಿಯ ಪೂಜಾರಿಗಳು ಹೇಳುತ್ತಿದ್ದಾರೆ. ಆ ಹೇಳುವ ಒಂದು ಮಹತ್ವವಾದ ಒಂದು ಇತಿಹಾಸವನ್ನು ಹೇಳುವುದನ್ನು ನಾವು ಗಮನ ಕೊಟ್ಟು ನಾವು ಕೂಡ ಕೇಳಿದ್ದೇವೆ. ಆದರೂ ತಮ್ಮೆಲ್ಲ ಬಂಧು ಬಾಂಧವರು ನಮಗೆ ಕೇಳಿದಾಗ ನಮಗೆ ಸಂತೋಷವೆನಿಸುತ್ತದೆ.
ನಾವು ಮಾಡಿದ ಈ ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ದಲ್ಲಿ ಅಶೋಕ್ ಪೋತತ್ನ ಯೂಟ್ಯೂಬ್ ಚಾನಲ್ದಲ್ಲಿ ಬಿಟ್ಟದ್ದು ಕೂಡ ಒಂದು ಸಾರ್ಥಕ ಭಾವನೆ ನಮಗೆ ತುಂಬುತ್ತದೆ, ಹೃದಯವಂತಿಕೆ ನಮಗೆ ತುಂಬುತ್ತದೆ. ನಮ್ಮ ದೇವರಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಬಂದದ್ದು, ತಪಸ್ಸು ಮಾಡಿ ಬಂದದ್ದು ಮತ್ತು ಅಲ್ಲಿಯ ಎಲ್ಲ ದೃಶ್ಯಗಳನ್ನು ನೋಡಿ ಆನಂದಪಟ್ಟು ಬಂದದ್ದು. ನಾವು ನಿಜವಾಗಿ ಕಾಶಿಲಿಂಗೇಶ್ವರ ಅಥವಾ ಕಾಶಿ ಬೆಳಗಿ ಅಥವಾ ಕಾಶಿಲಿಂಗೇಶ್ವರ ಕಾಶಿ ಬೆಳಗಿ ಅಥವಾ ಕಾಶಿ ಬೆಳಗಿ ಸಾವಿರಕೊಳ್ಳದ ಸರ್ದಾರ ಸ್ಥಾನದಲ್ಲಿ ಬಂದು ನಾವು ನಮಿಸಿದ್ದು, ಪೂಜಿಸಿದ್ದು, ಹೃದಯವಂತಿಕೆಯಿಂದ ಆ ದೇವರನ್ನು ಪೂಜಿಸಿದ್ದು. ಎಷ್ಟೋ ತಾಯಂದಿರು ಬಂದು ಅಲ್ಲಿ ಹಣೆ ಹಚ್ಚಿ ನಮಸ್ಕರಿಸಿ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿರೋದು ನಮಗೆ ಈಗ ತೋರ್ಪಡೆ ಆಗ್ತಾ ಇದೆ, ನಮಗೆ ಕಾಣಿಸ್ತಾ ಇದೆ. ದಿನನಿತ್ಯ ಸಾವಿರಾರು ತಾಯಂದಿರು ಮತ್ತು ನಮ್ಮ ಹಿರಿಯರು ಪೂಜ್ಯರು ಬಂದು ಇಲ್ಲಿ ಪೂಜೆ ಮಾಡುತ್ತಾರೆ. ಈಗ ಕಾಣಿಸ್ತಾ ಇರೋದು ಶಿಖರದ ಮುಂದೆ ಕಾಣಿಸ್ತಾ ಇರುವುದು ನಮಗೆ ಶಿವಲಿಂಗೇಶ್ವರ ಮೂರ್ತಿ, ಶಿವಮೂರ್ತಿ. ಪಕ್ಕದಲ್ಲೇ ಲಿಂಗಗಳು ನಮಗೆ ಕಾಣಿಸ್ತೇವೆ. ಶಿವ ಕಾಣ್ತಾ ಇದ್ದಾನಲ್ಲ ಈಗ ನಮಗೆ. ಶಿವ ಕಾಣುವ ಒಂದು ಶಿಖರದ ಮುಂದೆ ಶಿವ ಕಾಣ್ತಾ ಇದ್ದಾನೆ. ಶಿವನ ಪಕ್ಕದಲ್ಲೇ ಶಿವಲಿಂಗಗಳು ನಮಗೆ ಕಾಣ್ತಾ ಇವೆ. ಅದಕ್ಕೆ ನಮಗೆ ಹಣೆ ಹಚ್ಚಿ ನಮಸ್ಕರಿಸಿ ಆ ಲಿಂಗಗಳಿಗೆ ಎತ್ತರವಾಗಿದ್ದರು, ನಮಗೆ ಕೈಗೆ ನೆಲಕೊದಿದ್ದರೂ ಕೂಡ ನಮಗೆ ನಮಿಸಿದೆವು, ಕೈ ಜೋಡಿಸಿದೆವು, ತಲೆ ಬಾಗಿದೆವು, ನಮಸ್ಕಾರಗಳನ್ನು ಸಲ್ಲಿಸಿದೆವು. ಬಂಧುಗಳೇ, ಈಗ ಕಾಣಿಸ್ತಾ ಇರೋದು ಹಿಂದೆ ಈ ಕಡೆ ಒಂದು ಗೇಟ್, ಮೊದಲೇ ಹಳೆಯ ಕೆಲವು ವರ್ಷಗಳ ಹಿಂದೆ ಕಾಣಿಸ್ತಾ ಇರೋದು ಈ ಒಂದು ಮುಖ್ಯ ದ್ವಾರ ನಮಗೆ ಕಾಣ್ತಾ ಇದೆಯಲ್ಲ. ಈ ಮುಖ್ಯ ದ್ವಾರ ಕಾಶಿ ಬೆಳಿಗ್ಗೆ ಹೋಗುವ ಅಥವಾ ಕಾಶಿ ಬೆಳಿಗ್ಗೆಯಿಂದ ಬರುವ ರಸ್ತೆಯಲ್ಲೇ ನಮಗೆ ಮುಖ್ಯ ದ್ವಾರ, ಅದು ಪುರಾತನ ಹಿಂದಿನ ಒಂದು ಮುಖ್ಯ ದ್ವಾರ ನಮಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲೇ ಅದ್ಭುತವಾದ ಕಿಟಿಕಿಗಳು, ಗ್ಲಾಸ್ನಿಂದ ಮಿರಿ ಮಿಂಚುತ್ತಿರುವ ಗ್ಲಾಸಿನಿಂದ ಮಾಡಿರ್ತಕ್ಕಂಥ ಕಿಟಿಕಿಗಳು ನಮ್ಮನ್ನು ನಮ್ಮನ್ನು ಆಕರ್ಷಿಸಿ ನಮ್ಮ ಮನಸ್ಸನ್ನು ಅಲ್ಲೇ ಸೆಳೆದಿಡ್ತಾ ಇದ್ದೆವು. ಈ ದೇವಸ್ಥಾನದ ಅದ್ಭುತವಾದ ಪವಾಡಗಳನ್ನು ನಮ್ಮ ಹೃದಯದಲ್ಲಿ ಬಿತ್ತುತ್ತಾ ಇದ್ದೆವು ಅಂತಕ್ಕಂಥ ವಿಚಾರ ನಮ್ಮ ತಲೆಯಲ್ಲಿ ಹೊಳಿತಾ ಇತ್ತು. ನಮಗೆ ಎಲ್ಲಿ ನೋಡಿದಲ್ಲಿ ಅಲ್ಲಿ ನಮಸ್ಕರಿಸಬೇಕು ಎನ್ನುವ ಭಾವನೆ ನಮ್ಮಲ್ಲಿ ತುಂಬ್ತಾ ಇತ್ತು. ನಮ್ಮ ಜೊತೆ ಬಂದಂಥ ನಮ್ಮೂರಿಂದ ಬುರ್ಲೆಟ್ಟಿಯಿಂದ ಬಂದಂಥ ಬಸವರಾಜ್ ಮುರುಗಪ್ಪ ಯಳೂರವರು ನಮಗೆ ಸಾಕಷ್ಟು ಸಹಕಾರ ನೀಡ್ತಾ ಇದ್ದರು. ಈ ಒಂದು ಅದ್ಭುತವಾದ ದೃಶ್ಯಗಳನ್ನು ಸೆರೆ ಹಿಡಿಯಲು ಅವರು ಕ್ಯಾಮ್ರಾವನ್ನು ತಾವೇ ಕ್ಯಾಮ್ರಾ ಮಾಡಿ ಸೆರೆ ಹಿಡ್ತಾ ಇದ್ದರು. ನಮ್ಮನ್ನು ಆ ಒಂದು ದ್ವಾರಬಾಗಲದ ಭವ್ಯವಾದ ಪುರಾತನ ಹಿಂದಿನ ಕಾಲದ ಆ ದ್ವಾರಬಾಗಲದ ಮುಂದೆ ಹೋಗುವಾಗ ನಮ್ಮನ್ನು ಕ್ಯಾಮ್ರಾದ ಮೂಲಕ ಸೆರೆ ಹಿಡ್ತಾ ಇದ್ದರು. ಮಾತಾಡ್ದ ಈ ಕಾಜಿ ಬೆಳಗ್ಗೆ ಸಾವಿರ ಸರ್ದಾರ್ ದೇವ್ರ ಅಂದ್ರೆ ಇಲ್ಲಿ ನಾಮಕರಣ ನಾಮಕರಣ ಯಾರೇಂದ್ರಿ? ಆಕೆ ಕಂಚಗಾರ ಮುದ್ದವನದಿಂದ ಇಬ್ಬರು ಹೆಣ್ಮಕ್ಳು ಸೇವೆ ಮಾಡ್ಯಾರ 12 ವರ್ಷ. ಕಂಚಗಾರ ಮುದ್ದವ್ವ ಮುಂದ ಕಂತೆವ್ ತಂದ ಹಿರುವಾಳ್ಯಾಗ ಬಿಟ್ಟಾಳ. ಹಿರುವಾಳದಿಂದ ಕಂಚಗಾರ ಮುದ್ದವ್ ತಂದ. ಹಿರುವಾಳದಿಂದ ಕಂಚಗಾರ ಮುದ್ದವ್ ಇಲ್ಲಿ ತಮ್ಮ ಆಕೆ 12 ವರ್ಷ ಮಾಡ್ಕೋತ ಇಲ್ಲಿ ಬಂದ 12 ವರ್ಷ ಅದು ಆಕಿವು ಆ ದೇವರಾಗ ಇಟ್ಟಾಕಿ ಇಲ್ಲಿ ಹೊರವಾಡ ಭೂಮಿಯಾಗ ನೆನ್ತಾಳ್ರಿ. ಹೊರವಾಡ ಭೂಮಿ ಒಳಗ ತಾಯಿ ಯಾರಕಿ? ತಾಯಿ ಕಂಚಗಾರ ಮುದ್ದವ್ ತಾಯಿ ಕಂಚಗಾರ ಮುದ್ದವ್ ತಾಯಿ ಏನಕಿ ಅಲ್ಲಿ ತಂದ ತಾಯಿ ಅಲ್ರಿ, ತಾಯಿ ತಂದನೆ ಇಲ್ಲ ಅವ್ನ ಸೇವಾ ಮಾಡಕ ಬಂದಾರ. ಸೇವಕರ ಅವ್ರು ಸೇವಕರ ಮೊದಲು ಕೈಲಾಸದಿಂದ ತಂದವರು ಪಾಂಡವ್ರ ಪಾಂಡವ್ರು ಕುಂತಾದೇವಿ ತಂದು ಅವ್ರು ಎಲ್ಲಿ ಬಿಟ್ರು? ಪಾಂಡವ್ರ ಮನ್ಯಾಗ ಕಾಶಿ ರಾಮೇಶ್ವರ ಜಳಕ ಮಾಡಿಸ್ರ. ಆಕೆ ಕೈಲಾಸದಿಂದ ಆಕಿನ ತಗೊಂಬಂದಾಳ ಕುಂತಾದೇವಿ. ಆಕಿಗೆ ಬಂದು ಕಾಶಿಗೆ ಇಳಿದ್ಲ. ಕಾಶಿಗೆ ಬಂದು ಇಳಿದ್ಲು. ಕಾಶಿಯಾಗ ಅವನ ಜಳಕ ಮಾಡಿಸಿ ನಾಮಕರಣ ಮಾಡಿ ಪೂಜೆ ಮಾಡಿ ಆಕಿ ಪಾಂಡವ್ರ ಮನೆಗೆ ಬರಕಿಲ್ಲ. ಆಕಿ ಹೌದು ಪಾಂಡವ್ರ ಕಾಶಿ ಬಿಟ್ಟ ಎತ್ತಕ್ಕೆ ಹೋದ್ರು ಎತ್ತಲಿಲ್ಲ. ಎತ್ತಂದಾಗನ ಈ ಜಗತ್ತಿನ ಕಾಶಿ ನಿಂಗಾಗಿ ಮೇರಿಪ್ಪ ಕಳ್ಸಿ ಹೆಸರಾಗಿ ಇರ್ತಾಳೆ.
ಕಾಶಿಲಿಂಗೇಶ್ವರಾಗಿ ಬೆಳಿ, ಕಾಶಿ ರಾಮೇಶ್ವರದಾಗ ಬಂದದಿ, ಕಾಶಿಲಿಂಗಾಗಿ ಬೆಳೆದ. ಬೆಳಿಪ್ಪ ಎಲ್ಲಾರ್ಗಿ ಶಾಂತಿ ಕೊಡು ಅಂತ ಹೇಳಿ, ಶಾಂತಿ ಕೊಡು. ಎಲ್ಲಾರ್ಗಿ ಭಕ್ತರಿಗೆ ಶಾಂತಿ ಕೊಡು ಅಂತ ಹೇಳಿ. ಅಲ್ಲಿ ಅವಾಗ ಮಂದಿ ಇಲ್ಲಿ ಇನ್ನಾಳ್ದ. ಹಾ ಕೆಟ್ಟೈತೆ. ಹಾ ಹಾ ಎಷ್ಟು ವರ್ಷ ಆಗಿರ್ಬೇಕ್ರಿ? 2-3 ಸಾವಿರ ವರ್ಷ. 2-3 ಸಾವಿರದ ವರ್ಷ ಆಗಿರ್ಬೇಕಿಲ್ಲ. ಈ ಗುಡಿ ಕಟ್ಟ 2,000 ವರ್ಷ ಆಗಿತ್ತು. ಅವಾಗ ಬ್ರಿಟಿಷರ ಕಾಲದಾಗ ಅವರ ಕಟ್ಕೊತಾರೆ ಮುಸಲ್ಮಾನ ಮಂದಿ. ಬ್ರಿಟಿಷರ ಕಾಲ ಕಿರ್ತಿಲ್ಲ. ಅದಕ್ಕೆ ಮೊದಲಿಂದ 2000 ವರ್ಷಕ್ಕಿಂತ ಹೆಚ್ಚಾಕ. 100 ವರ್ಷ 200 ವರ್ಷ 2000 ವರ್ಷ ಅಂದ್ರೆ ಆದಿಲ್ಶಾಹಿ, ಬಿಜಾಪುರ ಆದಿಲ್ಶಾಹಿ ಕಾಲಕ್ಕೆ ಕಟ್ಟಿದ್ದೈತಿ. ಕಟ್ಟಿದ್ರು ಅವ್ನು ಕೃಷ್ಣ ಅಂತ ನಗರಿ ಪಟ್ಟಣದಿಂದ ಬಂದಳೈತಿ. ನಗರಿ ಪಟ್ಟಣ. ಬೀರಣ್ಣ ನನ್ನ ಮಲಿ ಕುಡಿ ಬರೋ ಮಲಿ ಬಿಗದಾವ ಅಂದ್ರು. ನಮ್ಮ ತಾಯಿನಿ ಅಲ್ಲಂದು ಬೀರಪ್ಪ. ನಮ್ಮ ತಾಯಿ ನಗರಿ ಪಟ್ಟಣದಾಗ ಅವಳಿನಿ ನಮ್ಮ ತಾಯಿ ಅಲ್ಲಂದು. ಕರೆ ತಾಯಿ ಅದನ್ನ ಹೇಳಿದ್ಲಕ್ಕೆ. ಕರೆ ತಾಯಿಯನ್ನು ಹೋಗಿ ಸೂರಮ್ಮ ಕರ್ಸಿರೋ ಸೂರಮ್ಮ ದೇವಿ ಹೆಸರ ಅಡಿಗೇತಿ ಕರ್ಸಿರೋ. ಈ ಲಿಂಗೇಶ್ವರ್ಗೆ ಇವ್ರು ಕಾಶಿ ಲಿಂಗೇಶ್ವರದಲ್ಲ, ಇವ್ರು ಸಾವಿರಕೊಳ್ಳ ಸರ್ದಾರ್. ಇವ್ರಿಗೆ ಏನ್ ಸಂಬಂಧ? ಅವರು ಇವನ್ ಸೇವಾ ಮಾಡಕ್ ಬಂದ ಯಾವ ಇವ್ರು ಈ ಕರಿಸೂರಮ್ಮ ದೇವಿ, ಈ ಬೀರಪ್ಪ ದೇವರು, ಬ್ರಹ್ಮದೇವ್ರು. ಕಾಶಿಲಿಂಗೇಶ್ವರನ ಸೇವಾ ಮಾಡಕ್ ಬಂದ. ಬೀರಣ್ಣನ ತೊಟ್ಲ ಇಲ್ಲಿ ಕಟ್ಟಿದ್ರು. ಇವ್ರು 7 ಮಂದಿ ಹೆಣ್ಣು ಮಕ್ಕಳು. ಅವನ ಚಿಂಚಲಿ ಮಾಯಾಕಂದು ಮಾಯಾದ ಬೆಕ್ಕ ಕಳೆದಿರ್ತ. ಚಿಂಚಲಿದಿಂದ ಅವ್ರು ಹುಡ್ಕೋತ ಬಂದಿದ್ರು. ಆಡ್ ಕಾಯ್ಕೋತ ಆಯ್ತ ಬಂದ ಇಲ್ಲಿ ಇದು ಕಾಡುದ್ರ ಬಣದ ಓಸ್ತ್ಯ ಚಟ್ಟ ಕಾಡಿದ್ರು. ಓಸ್ತ್ಯಾಗನ ಬೀರದೇವ್ರ ತೊಟ್ಲಾಡಿ ಕಟ್ಟಿದ್ರು. ಅವ ಒಳ್ಳ ಕಟ್ಟಿದ್ರು. ಆಯ್ತಾ ಒಬ್ಬ ಯಾಕವನಂದ್ಲು, ಯಾಕ ಇಲ್ಲೇ ಊರತಿ ಸುಮ್ಮ ಇಲ್ಲಿ ಅಡಗದ ಹಣ್ಣು ಪುಟ್ಟಿ ಒತ್ತಾಯ್ತ ತಂಗಿ ಇಲ್ಲಿ ಹಿಂದೆ 2-3 ಕಿಲೋಮೀಟರ್ ಊರಿಲ್ಲ, ಮುಂದೆ ಇಲ್ಲ, ಎಲ್ಲ ಹರ್ಯಾಣ ಇತ್ತಿದ್ರು. ಹರ್ಯಾಣದಾಗ ಖುಷಿನಿ ಯಾರು ಕಟ್ಟಿದ್ದಾರು. ಹರ್ಯಾಗ ನೋಡಿದ್ರು ತೂಗ್ತಿತ್ತು. ಆಯ್ತಾ ಹೆಣ್ಣು ಮಕ್ಕಳು ಏನ್ ಮಾಡಿದ್ರು, ಅವ್ರು ಒಬ್ಬರಿಗೆ ಮಕ್ಕಳು ಇದ್ದಿದ್ರು. ನನಗೆ ಕೂಸು ನಿನಗೆ ಕೂಸಿ ಜಗಳ ಹಾಕೈತಿ. ಪಾರ್ವತಿ ಪರಮೇಶ್ವರಿ ಇಳಿದ ಅವರ ಪಾಡ ಹಚ್ಚಿದ. ಅದು ಯಾರ ಮಲ್ಯಾನ ಹಾಲು ಅವನ ಬಾಯ ಬೀಳ್ತಾ ನೋಡ, ಆ ಕಂದ ನೀವು ತಗೋದ. ಮಾಯವನ ಮನೆಯನ್ನು ಬಿದ್ದು ಮಾಯಾಗ ಒಪ್ಪಿಸಿದ. ಅವಾಗ ಹೆಸರಿಟ್ರ ಅವ್ನು. 7 ಮಂದಿ ಅಕ್ಕ ತಂಗ್ಯಾರ ಅವನಿಂಗ ಬೀರಾಣಗ ಚಂಗ ಬಲವತ್ತು ಹೆಸರಿಟ್ರ. ಆಯ್ತಾ ಹೆಸರಿಟ್ಟ ತೊಟ್ಲ ಹೊತ್ಕೊಂಡ ಇದಕ್ಕೆ ಪಾತ್ರ ಚಂದನಗಿರಿ. ಚಿಂಚಲಿ ಬೇರೆ, ಚಂದನಗಿರಿ ಬೇರೆ. ಚಿಂಚಲಿ ಹೋಯ್ತಾ ಚಂದನಗಿರಿ ಅಡ್ಡು ಒಂದ. ಚಂದನಗಿರಿ ಅದ್ ಮೊದಲ, ಆಮೇಲೆ ಚಿಂಚಲಿ ಅಂತ ಹೇಳಿ. ಮಾಯಕ್ಕ ದೇವಿ ತಾಯಿ ತಾಯಿ ಮಾಯಕ್ಕ ದೇವಿ ಇವ್ರಿಗೆ ಏನಾಗಬೇಕು? ಸೇವಾ ಅಂದ್ರ ಮಾಯಕ್ಕ ದೇವಿ ಬೀರಾಣ ದೇವ್ರು ಜ್ವಾಕ ಮಾಡ್ಲಿಕ್ಕೆ ಹೋದಲ್ಲಿ. ಜ್ವಾಕ ಮಾಡಿದ ಅವ ಮುಂದೆ ಪುಂಡದ ಒಳ್ಳೆ ಅವ ಭೂಮಿ ತಲೆ ಎಷ್ಟು ದೈತ್ರಿ ಬೆಳೆದ್ರಲ್ಲ ಅಷ್ಟನ್ನು ಹೊಡೆದ್ ಬಿಟ್ಟ ನಾವು ಬೀರಾಣ ದೇವ್ರು. ಅವೆಲ್ಲ ಹೇಳಿದ್ರು ಬಾಳ ಬೀರ್ಲಿಂಗೇಶ್ವರ ಅವ್ರನ್ನೆಲ್ಲ ದೈತ್ರನೆಲ್ಲ ಸಂಹಾರ ಮಾಡಿದ್ರು. ಅಂದ್ರೆ ದೈತ್ರ ಅಂದ್ರೆ ನೀಚರ ಅವರಲ್ಲ, ರಾಕ್ಷಸ ಮಾಡೋರ್ನ ಬದುಕು ಕೊಡುವಾರ. ಎಲ್ಲ ಪಾಣಿಸು ದೈತ ಅದು ಕಾಣೂರಾಗ ಕತ್ತಿದ್ರು ಅವ್ರ. ಅವಾಗ ಬೀರದೇವ್ರ ಕೈಲಿ ಪರಮೇಶ್ವರ ನಿನ್ನ ಕೈಲಿ ಒದ ಹಾಕತಿ ಮಾಡಿ ಬೀರಣ್ಣ. ಕಾಶಿಲಿಂಗಪ್ಪೇನಂದ 3 ಸಾಮಾನು ಮಾಡಿಸ್ಕೊಡ್ತೀವಿ. ಪಂಚಲಿಂಗಿ, ವಾಯುಗಂಗಳ, ರೂಮ್ ಚೂರಿ. ದೈತ ನಿನ್ನ ಕೈಲಿ ಹಾಕತ್ತಿ ಬೀರಣ್ಣ, ಅದನ್ನ ವಧ ಮಾಡಿ ಅವ್ 3 ಸಾಮಾನು 1000 ರೂಪಾಯಿ ಕಿತ್ತು ಹೋಗ್ತಾನೆ. ವಧ ಮಾಡಿದ ಬಗ್ಗೆ ಬೀರದೇವ್ರು ಬಂದು ಸಾಮಾನು ಇಲ್ಲಿತ್ತ ಅವ್ ಕಾನೂನು ಕರ್ಸಿದ್ದಯ್ಯ ಕರೆಸಿದ್ದೋಗಿ ಕರೆಸಿದ್ದಾಗಿ ಮುಂದೋಗಿ ಕಾರಣೂರು ಕರೆಸಿದ್ದಾಗಿ ದೈತನೆಲ್ಲ ವಧ ಮಾಡೋಣ. ಕರೆಸಿದ್ದೇಶ್ವರ ಹೆಂಗ ಮುಂದೆ ಜನರ ಭಯ ಸಿಕ್ಕ ಜಾನಪದೊಳಗೆ ಬೇರೆ ಬೇರೆ ಅದ ಮಾತಿಂತ ಕರೆ ಮಾತಾಡಲೇ ಫರ್ಕ್ ಆಕೈತಿ. ಮತ್ತೆ ನಿಮ್ ಡೊಳ್ಳಿನ ಹಣ್ಣೆ ತೀರಾ ಫರ್ಕ್ ಆಕೈತಿ. ಫರ್ಕ್ ಅಂದ್ರ ತಾಳಿ ತಕ್ಕಂಗ ಅವ್ರು 1 ಲಕ್ಷ ಜೋಡಿಸಿರ್ತಾರೋ 1 ಲಕ್ಷ ತಗೊಂಡಿರ್ತಾರೋ.
ನಾವು ಹೇಳೋದು ಬೇರೆ ಆಕತಿ, ಹಾಡೋದು ಆಡಳಿಕೆನ ಬೇರೆ ಆಗ್ತದೆ. ಏನ್ ಅವರು ಏನ್ ಭಿನ್ನವಾಗಿ ಏನಿಲ್ಲದಲ್ಲ ಅದ ಇರ್ತೈತಿ ವಿಷಯ. ಗ್ರಾಮೆಟಿಕಲ್ ವಿಷಯ ಅದನ್ನ ಸ್ವಲ್ಪ ಸುಧಾರಣೆ ಮಾಡಿ ಮಾಡಿರ್ತಾರ, ಹಾಡ್ತಿರ್ತಾರ. ಸ್ವಲ್ಪ ಸುಧಾರಣೆ ಮಾಡಿ ಆಮೇಲೆ ಅದ್ರ ರಾಗದಾಗ ಕೂಡು ಸಂಬಂಧ ಅವ್ರು ಕೆಲವೊಂದು ಶಿಸ್ತು. ಈಗ ತುದಿ ನಿಮಗೆ ಹೇಳಿದ್ವು, ಅದ್ರ ಬಗ್ಗೆ ತೋರಿಸಿದ್ವಿ. ಅದ ಹೇಳೋದು ಭಾಳ ಐತಿ, ಬಾಳ ಇನ್ನ ಬಾಳ ಹೇಳೋದು. 2 ರಾತ್ರಿ ಹೇಳಿದ್ರು ಆಗಂಗಿಲ್ಲ. ನಾವು ಬುಲೆಟ್ ರಾಮಣ್ಣ ಕೇಳಿದಿವ್ರಿ, ನಿನ್ಗೆ ಏನ್ರಿ ಗೊತ್ತಿ ಮರ್ಯ ನನಗೆ ಹಾಡ್ತಿರ್ತಾರ, ಅವ್ರಿಗೆ ಗೊತ್ತಿರ್ತೈತಿ, ನಮ್ಗೆ ಏನ್ ಗೊತ್ತಿರ್ತೈತಿ, ನೆನಪುಳಿಯಂಗಿಲ್ಲ ನನಗೆ. ಹಾಡುಗಳು ನೆಂಪುಳಂಗಿಲ್ಲ. ಅಲ್ಲೇ ಪೂಜಾರಿಗಳು ಇದ್ರು ಅಂದ್ರೆ ನಾದೈತಿ ಹಿಡ್ಕೊತೀರಿ ನೀವು, ನಾದೈತಿ ನಿಮ್ದು ಪೂಜೆ ಹಂಗಾರಿ ನಾವು ಹಾಡು ಮತ್ತದಾಗ ನಾದೈತಿ. ಆಯ್ತು. ಎಲ್ಲಾ ತರ ಕೇಳ್ತೀವಿ. ಪೂಜೆಗಳು ಮಂದಿ ಬಾಳ ಐತಿ ಬುಲೆಟ್ ಪೂಜಾರಿಗಳು ಮಂದಿ ಅದಾರ, ಕೇಳ್ತೀವಿ. ಹಾಲ್ ಮತದ ಹಾಡುಗಳು ನಾವು ಕೇಳ್ತೀವಿ. ಹಾಲ್ ಮತ್ತೆ ಹಾಡೋದು ವರ್ಷ ಲಕ್ಕ ದೇವಿನ ಜಾತ್ರೆ ಮಾಡ್ತಾರೆ. ಏನೋ ಯಾವ ದೇವ್ರ ಜಾತ್ರೆ ಮಾಡ್ರಿ ನಮಗ್ ಬಟ್ ಕೊಡ್ರಿ, ನಾವು ನಮ್ಗೆ ಆಳೈತಿ ಮುಂದಿನ ಅದನ್ನ ಇದ್ದೇಸನ ಹೇಳಕತ್ತೀವಿ. ಕೇಳೋಣ್ರಲ್ಲ. ಕಾಜಿ ಬೆಳಿಗ್ಗೆ ಒಂದ್ ವರ್ಷ ಬಂದಿರಂತೀರಿ ನಮ್ಗೆ. ಮತ್ತೊಂದು 2 ಮೇಳದವ್ರಿ ಬ್ಯಾರೆ ಮೇಳ ಬಂದೈತಿ. ಸೋನ್ಯಾಳದ ಹೆಣ್ಮಗಳು ಬಂದಿಳು, ಅವಾಗ ಕಾಜಿ ಬೆಳಿಗ್ಗೆ ಅವ್ರು ಬಂದಿದ್ರು, ಬಂದಿರ್ಬೇಕು. ಈ ಕರೆ ಪಟಕದವ್ರು ಯಾರು ಬಂದಿದ್ರು? ನಮ್ಮ ಇವದೇನ್ರಲ್ಲ ಗುಂಡ್ಕಲಿ ಸುರು, ನಮ್ಮ ಮಳ್ಯಾರಿ ಅವ. ಅವ್ರ ತಂಗಿನ ನನಗ್ ಕೊಟ್ಟ, ಅವನ ಮಗಳನ್ನ ನಮ್ಮ ಮಗ ಮಾಡ್ಕೊಂಡು. ಬುರ್ಲೆಟ್ ರಾಮ ನಮ್ ದೊಡ್ಡಪ್ಪನ ಮಗ, ನಮ್ಮ ಅಪ್ಪನ ಅಣ್ಣನ ಮಗ ಅದಾನ್ರಲ್ಲ. ಅವನ ಸುರುನು ಅದಾನ, ಎಲ್ಲ ಆತ್. ಪೂಜಾರಿಗಳು ಭಾಳ ಏನ್ ಮಾಹಿತಿ ಕೊಟ್ರು. ಅವ್ರಿಗೆ ನಮಸ್ಕಾರ ಹೇಳೋಣ, ದೇವ್ರಿಗೆ ನಮಸ್ಕಾರ ಹೇಳೋಣ. ಹೋಗಿ ಒಟ್ಟ ನಾವು ಹಾಡೋದ ಹೇಳಿದ್ರು ಬರ್ತೀವಿ ಬಿಡ, ಹಂಗ ಒಂದ್ ಜಾಡಿ ಹಾಕೊಂಡ್ ಬರ್ತೀವಿ. ಬರ್ರಿ. ಒಟ್ಟ ಕಾಶಿನಿಂಗಪ್ಪನ ಒಂದು ಇದನ್ನೈತಿ, ಅದ ನೇಮ್. ಎಲ್ಲಿ ಕಾಶಿ ಬೆಳಿಗ್ಗೆ ಹೆಣ್ಮಕ್ಳನ್ನ ಕೊಟ್ಟಿರ್ತಾರಲ್ಲ, ಅದು ಯಾರಿಗೂ ಗೊತ್ತಿರ್ಲಾರ್ದಾಗ ಬಂದೇ ಇರ್ತಾರ. ವರ್ಷಕ್ಕೊಮ್ಮೆ ಬರ್ಲಿ, 2 ವರ್ಷಕ್ಕೊಮ್ಮೆ ಬರ್ಲಿ. ನಮ್ಮ ಮನಿಗ್ ವರ್ಷಕ್ಕೊಬ್ರು ಪೂಜಾರಿ ಇಲ್ಲಿ ಅವ್ರು ಬರೋತಾರ್ರಿ, ಕಂಕೇರೆ ಮಾಡಿ. ಅವ್ರ ಹೆಸರ ಪಸರ ಏನ ಕಾಶಿನಿಂಗಪ್ಪನ ಮನೆ ಕಮ್ಸೆ ಕಮ್ ಅಂದ್ರೆ ಈಗ ಇಲ್ಲಿ ಹೆಣ್ಮಕ್ಳನ್ನ ಅಲ್ಲಿ ತಗೊಂಡದ್ದು, ಅಲ್ಲಿ ಹೆಣ್ಮಕ್ಳನ್ನ ಇಲ್ಲಿ ಕೊಟ್ಟದ್ದು ಅಂದ್ರೆ ಒಂದ್ 20-30 ಮನಿನ ಅದಾವ್ರಿ ಸದ್ಯ. ಈಗ ಯಾರು ತೂತ್ ಪೂಜೆಗಳು ಬಂದಂಗಿಲ್ಲ. ಈಗಂದ್ರೆ ಏನ್ರಿ, ಈಗ ಒಂದ್ 6 ತಿಂಗಳಾತ ನಮಗ್ ಗೊತ್ತಿಲ್ಲ. ಬಂದವ್ರಂತೂ ನಮ್ಮ ಮನಿಗ್ ಬರ್ಲಾರ್ದ ಯಾರು ಹೋಗಿಲ್ಲ. ಫೋನ್ ನಂಬರ್ ನಮ್ದು ಎದ್ರ ಬರ್ದ್ಕೊಳ್ರಿ, ಕಡಿಮೆ ಜಾತ್ರೆ ಅಂಗಡಿ ಬಂದು ಹೋಗ್ತೀವಿ. ಬರ್ಲಿ ಬರ್ರಿ ಬರ್ರಿ. ನಾವು ಕಾಶಿನಿಂಗಪ್ಪಂದು ನೇಮ ಐತಿ ತಡ್ರಿ, ಅದು ಹೆಣ್ಮಕ್ಳು ಕೊಟ್ಟಲ್ಲೇ ತಗೊಂಡಲ್ಲಿ ಅದ ಹೋಗುದ್ರಿ. ನೇಮ ಐತಿ. ಹೆಣ್ಣು ಮಗಳ ಏನಾರ ಹಾಕಿ ಬರ್ತಾನ ಬಂದು ಕಾಡ್ ಹಾಕೈತಂದ್ರ ಅಲ್ಲಿ ಕೂತ್ ಏನಾರ ಬೇಡ್ಕೊಳ್ಳಿ, ತಮ್ಮ ಮನ್ಯಾಗ ಕೂತ್ ಬೇಡ್ಕೊಂಡ್ರು ಆಕಿದ ಆಸೆ ಈಡೇರಿಸ್ತಾನ. ಈಗ ಬಂದ್ ಹೋಗತ್ತಾರ, ಹೋಗತ್ತಾನ ರಾತ್ರಿ ಎಳೆತಾನ. ಬಂಧುಗಳೇ, ಈಗ ಆ ಕಾಶಿಲಿಂಗೇಶ್ವರ ಸಾವಿರ ಕೊಳ್ಳದ ಸರ್ದಾರ ದೇವರು ಈಗ ದೇವರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಕೊಟ್ಟರು. ನಮ್ಮ ದಿನನಿತ್ಯ ಪೂಜಿಸುವಂಥ ಪೂಜಾರಿ ಬಂಧುಗಳು ಆ ಒಂದು ದೇವಸ್ಥಾನದ ಬಗ್ಗೆ, ದೇವರು ಹೇಗೆ ಆ ಯುಗದಿಂದ, ದ್ವಾಪಾರ ಯುಗದಿಂದ ಈ ಭೂಮಿಗೆ ಬಂದು ಕಾಶಿ ರಾಮೇಶ್ವರದಲ್ಲಿ ಬಂದು ಅಲ್ಲಿಂದ 2 ಸೇವಕರಿಂದ ಈ ನಮ್ಮ ಕಾಜಿ ಬೆಳಿಗ್ಗೆ ಅಥವಾ ಕಾಶಿ ಬೆಳಿಗ್ಗೆಗೆ ಬಂದು ಹೇಗೆ ಉದ್ಭವವಾಗಿ ಈ ಒಂದು ಜಾಗದಲ್ಲಿ ನೆಲೆಸಿಕೊಂಡ್ರು, ದೇವರು ಹೇಗೆ ನೆಲೆಸಿಕೊಂಡ ಅಂತಕ್ಕಂಥ ಮಾತನ್ನು ನಮ್ಮ ಬಾಯಿಂದ ಬರ್ತಾ ಇಲ್ಲ. ಯಾಕಂದರೆ ಅದ್ಭುತವಾದ ದೇವರು. ಅದಕ್ಕೆ ಬಹುವಚನದಿಂದ ನಾವು ಆ ಕಾಶಿಲಿಂಗೇಶ್ವರ ದೇವರು ಇಲ್ಲಿ ಬಂದು ನೆಲೆಸಿ, ಈಗ ನಮಗೆ ಕಾಣಿಸ್ತಾ ಇರೋದು ಇಲ್ಲಿ ಅದ್ಭುತವಾದ ಒಂದು ಹಿರಿಯರು ಕಟ್ಟಿದಂಥ ಕಲ್ಯಾಣ ಮಂಟಪ. ಇಲ್ಲಿ ದಿನನಿತ್ಯ ಅಥವಾ ಹಲವಾರು ವರ್ಷದಲ್ಲಿ 100 ಒಂದು ಕಾರ್ಯಕ್ರಮಗಳು, ಅಂದರೆ ಮದುವೆ ಕಾರ್ಯಕ್ರಮಗಳು, ಕುಪ್ಪಸ ಕಾರ್ಯಕ್ರಮಗಳು, ಇನ್ನು ವಿಶೇಷವಾದ ಪೂಜೆ ಸಲ್ಲಿಸುವಂಥ ವಿಶೇಷವಾದಂಥ ಆ ದೇವರನ್ನು ಮೆರೆಸುವಂಥ, ದೇವರಿಗೆ ಪೂಜಿಸಿ ಮತ್ತು ನೈವೇದ್ಯಗಳನ್ನು ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಆ ಒಂದು ಕಲ್ಯಾಣ ಮಂಟಪದಲ್ಲಿ ಹೋಳಿಗೆ ಅಥವಾ ಸಿಹಿಯಾದ ಪದಾರ್ಥಗಳನ್ನು ಮಾಡಿ ಅಲ್ಲಿ ನೈವೇದ್ಯ ಸಲ್ಲಿಸಿ, ದೇವರಿಗೆ ನೈವೇದ್ಯ ಸಲ್ಲಿಸಿ, ಪೂಜಾರಿಗಳನ್ನು ಊಟ ಮಾಡಿಸಿ, ಮತ್ತು ಬಂದಂಥ ಭಕ್ತ ಗಣ ಇದೆಯಲ್ಲ, ಭಕ್ತಾದಿಗಳಿಗೆ ಅವರಿಗೆ ಊಟ ಪ್ರಸಾದವನ್ನು ನೀಡಿ, ಬಂದಂಥ ಅಲ್ಲಿ ಇರ್ತಕ್ಕಂಥ ಪಂಚರು ಅಂತೀವಲ್ಲ ನಾವು ಹಿರಿಯರು,
ಅದ್ಭುತವಾದ ಪಂಚರು ಆ ಊರಿನಲ್ಲಿ ಕಾಶಿ ಬೆಳಿಗ್ಗೆಯಲ್ಲಿ ಇದ್ದಾರೆ ಅಂತಕ್ಕಂಥ ವಿಚಾರ ನಮಗೆ ನೋಡಿದಾಗ, ಈ ಕಲ್ಯಾಣ ಮಂಟಪವನ್ನು ನೋಡಿದಾಗ ಅದ್ಭುತವಾದ ಒಂದು 1000 ಕೊಳದ ಸರ್ದಾರ ಅನಿಸಿಕೊಳ್ತಕ್ಕಂಥ ಸ್ಥಳ, 1000 ಕೊಳದ ಸರ್ದಾರ ಅನಿಸಿಕೊಳ್ತಕ್ಕಂಥ ಆ ಶಿವಲಿಂಗೇಶ್ವರ ದೇವಸ್ಥಾನ ನೋಡಿದಾಗ ನಮಗೆ ಅದ್ಭುತವಾಗಿ ಕಂಡಿತ್ತು. ಆ ಊರಿನ ಹಿರಿಯರು ನಮಗೆ ಅವರನ್ನು ನೋಡಬೇಕು, ಅವರನ್ನು ನಾವು ಪ್ರೀತಿಯಿಂದ ಕೈ ಜೋಡಿಸಿ ನಮಸ್ಕರಿಸಬೇಕು ಅಂತಕ್ಕಂಥ ವಿಚಾರ ನಮಗೆ ನಮ್ಮ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ಗೆ ಕಂಡು ಬಂತು. ಯಾಕೆಂದರೆ ಅಲ್ಲಿ ಯಾರೂ ನಾವು ಹೋದಾಗ ಹಿರಿಯರು ಇರಲಿಲ್ಲ. ಅದು ಒಂದು ಕಾರ್ಯಕ್ರಮ, ಯಾವ ಕಾರ್ಯಕ್ರಮಗಳು ಇರಲಾರದ ಒಂದು ಸಮಯದಲ್ಲಿ ನಾವು ಹೋಗಿದ್ದೆವು. ಅದಕ್ಕಾಗಿ ಅಲ್ಲಿ 3 ವರ್ಷಕ್ಕೊಮ್ಮೆ ಬಹುತ್ ಕಾರ್ಯ ಅಂತಕ್ಕಂಥ ದೊಡ್ಡದಾದಂಥ ಒಂದು ಜಾತ್ರೆ ಕಾರ್ಯ, ಬಹುತ್ ಕಾರ್ಯ ನಡೀತಾ ಯಾವತ್ತೂ ಈಗ ನಡೀತಾ ಬಂದಿರ್ತಾ ಇದೆ. ಈಗ ಅಲ್ಲಿ 1011 ಅಥವಾ 10 ಏನೋ ನಮಗೆ ಅನಿಸ್ತಾ ಇದೆ, 10 ಮಂಟಪಗಳನ್ನು ಕೂಡಿಸಿದ್ದರು. ಅದಕ್ಕೆ ಪ್ರತಿ ಒಂದು ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಅಲ್ಲಿ ಒಂದು ಮಂಟಪ ಹೆಚ್ಚಿಗೆ ನಿರ್ಮಿಸಿಕೊಂಡು ಆ ಒಂದು ಜಾಗಕ್ಕೆ, ಆ ಒಂದು ಸ್ಥಳಕ್ಕೆ 1000 ಕೊಳದ ಸರ್ದಾರ ಕಾಶಿ ಲಿಂಗೇಶ್ವರ, ಕಾಶಿ ಬೆಳಿಗ್ಗೆಯ ಕಾಶಿ ಲಿಂಗೇಶ್ವರ, ಆ ಕಾಶಿ ಲಿಂಗೇಶ್ವರ 1000 ಕೊಳದ ಸರ್ದಾರ ಸ್ಥಾನಕ್ಕೆ ಕಳೆ ಕಟ್ಟುವಂತೆ ಅಲ್ಲಿನ ಊರಿನ ಕಾಶಿ ಲಿಂಗೇಶ್ವರ, ಕಾಶಿ ಬೆಳಿಗ್ಗೆಯ ಪಂಚರು ಅಂತೀವಲ್ಲ ನಾವು, ಹಿರಿಯರು, ಆ ದೇವಸ್ಥಾನದ ಹಿರಿಯರು ಆ ಟ್ರಸ್ಟ್ ಅಥವಾ ಅಲ್ಲಿ ನಿರ್ಮಿಸಿಕೊಂಡಂಥ ಎಷ್ಟೋ ಪೋಳಿಗಳು ಮತ್ತು ಕಲ್ಯಾಣ ಮಂಟಪ, ಅಲ್ಲೇ ಆ ಹಿರಿಯರು ತಮ್ಮ ಆ ದೇವಸ್ಥಾನದ ಈ ವ್ಯವಹರಿಸಲಿಕ್ಕೆ ಮಾಡಿಕೊಂಡಂಥ ಆಫೀಸ್ ಕಚೇರಿ ಇದೆ. ಅದ್ಭುತವಾದ ಕಚೇರಿ, ನೋಡಿದ್ರೆ 2 ಕಣ್ಣು ಸಾಲದು, ಇನ್ನು ಸಾವಿರಾರು ಕಣ್ಣುಗಳು ಬೇಕುಪ್ಪ ಅಂತಕ್ಕಂಥ ಒಂದು ಕಚೇರಿ ನಿರ್ಮಿಸಿಕೊಂಡಿದ್ದಾರೆ. ಅದು ದುಂಡು ಮೇಜಿನ ಪರಿಷತ್ತಿನಂತೆ ನಮಗೆ ಕಾಣ್ತಾ ಇತ್ತು. ಗಾಜಿನ ಮೂಲಕ ನಾವು ನೋಡಿದೆವು. ತುಂಬ ಸುಂದರವಾದ ಒಂದು ಕಚೇರಿಯನ್ನು ಅಲ್ಲಿಯ ಹಿರಿಯರು ನಿರ್ಮಿಸಿಕೊಂಡಿದ್ದಾರೆ. ತಮ್ಮ 3 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಬಹುತ್ ದೊಡ್ಡದಾದಂಥ ಒಂದು ಜಾತ್ರೆಯನ್ನು ಮಾಡಲಿಕ್ಕೆ ಅವರು ಸಾಕಷ್ಟು ವ್ಯವಹಾರಗಳನ್ನು, ಸಾಕಷ್ಟು ಹಣ ಸಂಗ್ರಹಣೆ ಮಾಡಿ ಪಟ್ಟಿ ಮೂಲಕ, ಈತ ಶಕ್ತಿದಾಯಕ, ದೇವರು ಕೊಡಲಿ ನಿನಗೆ ಪಟ್ಟಿ ಮೂಲಕ ಸಾಕಷ್ಟು ಜನರಿಗೆ ಆ 3 ವರ್ಷಕ್ಕೊಮ್ಮೆ ಬಂತಕ್ಕಂಥ ಬಹುತ್ ಕಾರ್ಯದಲ್ಲಿ ಸಾಕಷ್ಟು ಅನ್ನಪ್ರಸಾದ, ಲಕ್ಷಾಂತರ ಜನರಿಗೆ ಅನ್ನಪ್ರಸಾದಗಳನ್ನು ಅಲ್ಲಿಯ ಊರಿನ ಕಾಶಿ ಲಿಂಗೇಶ್ವರ, ಕಾಶಿ ಬೆಳಿಗ್ಗೆಯ ಅಥವಾ ಕಾಶಿ ಬೆಳಿಗ್ಗೆಯ ಗ್ರಾಮಸ್ಥರು, ಹಿರಿಯರು, ಪಂಚರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಹಗಲು ರಾತ್ರಿಗಳೆನ್ನದೆ ದುಡಿದು ಪ್ರಸಾದವನ್ನು ನಿರ್ಮಿಸಿ ಬಂದಂಥ ಸಾವಿರಾರು ಹಳ್ಳಿಗಳಿಂದ, ಸಾವಿರಾರು ಊರುಗಳಿಂದ ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದವನ್ನು ನೀಡತಕ್ಕಂಥ ಶಕ್ತಿ ಆ ಊರಿನ ಹಿರಿಯರಿಗೆ ಆ ಕಾಶಿಲಿಂಗೇಶ್ವರ ಕೊಟ್ಟಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಹಾಗೆ ನಾವು ಕೂಡ ನಮ್ಮ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ ಕೂಡ ಆ ಊರಿನ ಕಾಶಿ ಬೆಳಿಗ್ಗೆಯ ಗ್ರಾಮಸ್ಥರ, ಕಾಶಿ ಬೆಳಿಗ್ಗೆ ಹಿರಿಯರಿಗೆ, ಪಂಚರಿಗೆ ಇನ್ನೂ ಇಂಥ ಸಾವಿರಾರು ಬಹುತ್ ಕಾರ್ಯಗಳನ್ನು ಮಾಡಿ ಸಾಕಷ್ಟು ಸಾವಿರಾರು ಊರುಗಳಿಂದ ಬಂದಂಥ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡಿ ಅವರ ಮನಸ್ಸನ್ನು ಶಾಂತಗೊಳಿಸುವಂಥ ಶಕ್ತಿ ನೀಡಲಿ ಅಂತ ನಾವು ಅಶೋಕ್ ಕೋತ್ ಯೂಟ್ಯೂಬ್ ಚಾನಲಿಂದ ನಾವು ಬೇಡಿಕೊಳ್ಳುತ್ತೇವೆ. ಆ ಕಾಶಿಲಿಂಗೇಶ್ವರ 1000 ಕೊಳದ ಸರ್ದಾರ ಕಾಶಿಲಿಂಗೇಶ್ವರನಿಗೆ ಬೇಡಿಕೊಳ್ಳುತ್ತೇವೆ. ಕಾಶಿ ಬೆಳಿಗ್ಗೆ ಕಾಶಿಲಿಂಗೇಶ್ವರಿಗೆ ಸಾವಿರ ಕೋಟಿ ಮುಕ್ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ನಾವು ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ಈಗ ಕಾಣಿಸ್ತಾ ಇರೋದು 1000 ಕೊಳ್ಳದ ಸರ್ದಾರ್ನ ಸುತ್ತಮುತ್ತ ನಾವು ಈಗ ಕಣ್ಣಾಡಿಸ್ತಾ ಇದ್ದೇವೆ. ಕಣ್ಣಾಡಿಸಿದಲ್ಲಿ